ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆ ಹೆಸರಿನಲ್ಲಿ ಮನೋಜನ್ಗೋಸ್ಕರ ಅಂತ ಮೀನಿನ ಒಡವೆನ ಎತ್ಕೊಂಡು ಶಾಂತಿ ಹೋಗ್ತಿರ್ತಾಳೆ. ಆಗ ಅದನ್ನ ನೋಡಿ ರಂಗನಾಥ್ ಅವರು ಶಾಂತಿ ನಿಂತ್ಕೋ ಇಲ್ಲಿ ಅಂತ ಕರೀತಾರೆ. ಶಾಂತಿ ರಂಗನಾಥ್ ಅವರನ್ನ ನೋಡಿ ಶಾಕ್ ಆಗ್ತಾಳೆ. ಏ ಶಾಂತಿ, ನಿನ್ನನ್ನ ನೀನ್ ಏನಂತ ಅನ್ಕೊಂಡಿದ್ಯಾ, ಈ ರೀತಿನ ಮಾಡೋದು ಅಂತ ರಂಗನಾಥ್ ಅವರು ಕೇಳಿದಾಗ ಶಾಂತಿ ಭಯದಿಂದ ಅದು ಅಂತ ತಡವರಿಸ್ತಿರ್ತಾಳೆ. ರೀ, ನಾನೇನು ಮಾಡಿಲ್ಲ ರೀ, ನನ್ಗೇನು ಗೊತ್ತಿಲ್ಲ ಅಂತ ಶಾಂತಿ ಭಯದಿಂದ ಹೇಳ್ಬೇಕಾದ್ರೆ, ಏನೇ ಗೊತ್ತಿಲ್ಲ ನಿನಗೆ, ಬರ್ತಾ ಬರ್ತಾ ನೀನ್ ಮಾಡ್ತಾ ಇರೋದು ಯಾವ್ದು ಸರಿ ಇಲ್ಲ, ಊರಿಗೆಲ್ಲ ಉಪದೇಶ ಮಾಡ್ತೀಯಲ್ವಾ ನೀನು ಅಂತ ರಂಗನಾಥ್ ಅವರು ಹೇಳಿದಾಗ, ಇಲ್ಲ ರೀ, ಅದು ಮನೋಜನೇ ಅಂತ ಶಾಂತಿ ಭಯದಿಂದ ಹೇಳ್ತಿರ್ತಾಳೆ. ಏನ್ ಮನೋಜ, ಅವನ ಬಂದು ಕಬೋರ್ಡ್ನ ತೆಗ್ದಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಓ, ಕಬೋರ್ಡ್ ಓಪನ್ ಮಾಡಿಟ್ಟಿದೀನಾ, ಅಯ್ಯೋ ಮರ್ತ ಹೋದೆ ರೀ ಅಂತ ಶಾಂತಿ ಹೆದರ್ಕೊಂಡೆ ಬಂದು ಕಬೋರ್ಡ್ನ ಕ್ಲೋಸ್ ಮಾಡ್ತಾಳೆ. ಏನ್ ಕೆಲ್ಸ ಮಾಡಿದ್ರು ಸರಿಯಾಗಿ ಮಾಡೋದಿಲ್ಲ, ಕಬೋರ್ಡ್ನ ಓಪನ್ ಮಾಡಿ ಹಂಗೆ ಬಿಟ್ಬಿಟ್ಟು ಹೋಗ್ತಿದ್ಯಾ, ಆಮೇಲೆ ಅದು ಹೋಯ್ತು ಇದು ಹೋಯ್ತು ಅಂತ ಹೇಳ್ತಿರ್ತೀಯ. ಹೌದು, ಏನದು ಎತ್ಕೊಂಡ್ರದ್ ಕೈಯಲ್ಲಿ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹಾ, ಇದು ಮನೋಜನ್ಗೆ ಕೊಡೋದಿಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಅದನ್ನೇ ಕಣೆ ಕೇಳ್ತಿರೋದು, ಏನದು ಅಂತ ರಂಗನಾಥ್ ಅವರು ಕೇಳಿದಾಗ, ಅದು ಒಂದು ಬ್ಲೌಸ್ ನ ಹೊಲಿಸ್ಬೇಕು ಅಂತ ತುಂಬಾ ದಿವಸದಿಂದ ಎತ್ತಿಟ್ಟಿದ್ದೆ, ಇದನ್ನ ಮನೋಜನ್ ಹತ್ರ ಕೊಟ್ಟು ಟೈಲರ್ ಅಂಗಡಿಗೆ ಕೊಡೋದಕ್ಕೆ ಹೇಳ್ಬೇಕಿತ್ತು ಅಂತ ಶಾಂತಿ ಹೇಳಿದಾಗ, ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲೇ, ಅವನ್ ಹೇಗೆ ಇದನ್ನೆಲ್ಲ ಮಾಡ್ತಾನೆ, ಅವನು ತುಂಬಾ ಗೌರವ ನೋಡ್ತಾನಲ್ವೇನೆ, ನಾನ್ ಸುಮ್ನೆ ತಾನೇ ಮನೇಲಿ ಇರ್ತೀನಿ, ನನ್ ಕೈಲೇ ಕೊಡು, ನಾನೇ ತಗೊಂಡೋಗ್ ಕೊಡ್ತೀನಿ ಅಂತ ರಂಗನಾಥ್ ಅವರು ಕವರ್ನ ಕೈಯಿಂದ ತಗೋಬೇಕಾದ್ರೆ, ಇಲ್ಲ ರೀ, ಅವನು ಅದೇ ದಾರಿಲಿ ಹೋಗ್ತೀನಿ ಅಂತ ಹೇಳ್ದ, ಅವನ್ ಕೊಡ್ತಾನೆ ಬಿಡಿ, ಅವನ ಆಚೆನೆ ಇದಾನೆ ರೀ, ನಾನ್ ಕೊಡ್ತೀನಿ ಬಿಡಿ ಅಂತ ಗಾಬರಿಯಿಂದ ಕವರ್ನ ತಗೊಂಡು ರೂಮಿಂದ ಆಚೆಗೆ ಬರ್ತಾಳೆ ಶಾಂತಿ. ಈ ಕಡೆ ಆಚೆ ಸೂರ್ಯ ಹಾಡು ಹೇಳ್ಕೊಂಡು ಗಾಡಿನ ಕ್ಲೀನ್ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಮೀನಾ ಬಂದು, ರೀ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಕಾಣಿಸುತ್ತಿಲ್ಲವೇ ಮೀನೇಶ್ವರಿ, ನನ್ನ ವಾಹನವನ್ನು ಶುದ್ಧ ಮಾಡುತ್ತಿದ್ದೇನೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಕಾಣಿಸ್ತಿದೆ ರೀ, ಆದ್ರೆ ನಿಮ್ಗೆ ರೆಸ್ಟ್ ತಗೊಳ್ಳಿ ಅಂತ ತಾನೇ ನಾನು ಹೇಳೋಗಿದ್ದು ಅಂತ ಮೀನಾ ಕೇಳ್ತಾಳೆ. ಮೀನೇಶ್ವರಿ, ನಾನು ಸ್ವಲ್ಪ ಹೊತ್ತು ಮನಿಕಂದಿದ್ದೆ ಕಣಮ್ಮ, ಆದ್ರೆ ನಿದ್ದೆನೆ ಬರ್ಲಿಲ್ಲ, ಈ ಅಗ್ಲಲ್ಲೆಲ್ಲ ಮಲ್ಕೊಂಡು ನನ್ಗೆ ರೂಢಿನೇ ಇಲ್ಲ, ಈ ಪೆಂಗೆ ನನ್ ಮಗ ಅದೆಂಗ್ ಹೋಗಿ ಪಾರ್ಕಲ್ಲೆಲ್ಲ ಮಲ್ಕೊಳ್ತಿದ್ನೋ ಗೊತ್ತಿಲ್ಲ, ನಮ್ಗಿದೆಲ್ಲ ಸೆಟ್ ಆಗಲ್ಲ ಮೀನೇಶ್ವರಿ, ಹಗ್ಲಲ್ಲೆಲ್ಲ ಆಟ, ರಾತ್ರಿಲೆಲ್ಲ ನಿದ್ದೆ, ಈ ಪಾಲಿಸಿ ಮಾತ್ರ ನಮ್ಗೆ ಸೆಟ್ ಆಗೋದು ಅಂತ ಸೂರ್ಯ ಹೇಳ್ತಾನೆ. ಹೇಳಿದ್ರೆ ನೀವೆಲ್ ಕೇಳ್ತೀರಾ ಅಂತ ಮೀನಾ ಹೇಳಿದಾಗ, ಹೌದು, ಬೀನ್ಸ್ ತಗೊಬಂದ್ಯಾ, ಆಹಾ ಮೀನೇಶ್ವರಿ, ಇವತ್ತು ಬಸ್ಸಾರು ಬೀನ್ಸ್ ಪಲ್ಯ ತಿನ್ಬಿಡೋದೆಯಾ ಅಂತ ಸೂರ್ಯ ಹೇಳ್ತಾನೆ. ಊರಿ, ಇವತ್ತು ಬೀನ್ಸು ತುಂಬಾ ಎಳೆದಾಗಿದೆ, ತುಂಬಾ ಚೆನ್ನಾಗಿದೆ, ಯಾವತ್ತು ಇಷ್ಟೊಂದು ಎಳೆದಾಗ್ ಸಿಕ್ಕಿರ್ಲಿಲ್ಲ ಗೊತ್ತಾ ಅಂತ ಮೀನಾ ಹೇಳ್ತಾಳೆ. ಇದರಲ್ಲಿ ಪಲ್ಯ ಮಾಡಿ ತಿಂದ್ರೆ ಕಾಲ್ ನೋವೆಲ್ಲ ಬೇಗ ಕಡಿಮೆ ಆಗ್ಬಿಡುತ್ತೆ ಅಂತ ಮೀನಾ ಹೇಳಿದಾಗ, ಹಾಗಾದ್ರೆ ಔಷಧಿ ಇರೋ ಬೀನ್ಸು ಅಂತ ಅರ್ಥ ಆಯ್ತು ಅಂತ ಸೂರ್ಯ ಹೇಳ್ತಾನೆ. ರೀ, ಆಹಾರವೇ ಆರೋಗ್ಯ ಅಂತ ಹೇಳಿಲ್ವಾ ಅಂತ ಮೀನಾ ಹೇಳಿದಾಗ, ಯಾವನ್ ಹೇಳ್ದವನು ಅಂತ ಸೂರ್ಯ ಕೇಳ್ತಾನೆ. ಈಗ ಅದೆಲ್ಲ ಮುಖ್ಯನಾ? ಒಳ್ಳೆ ವಿಷಯ ಆದ್ರೆ ಅದನ್ನ ನಮ್ ಜೊತೆಗೆ ರೂಢಿಸ್ಕೊಳ್ಬೇಕು. ಇವತ್ತು ಮೊಳಕೆ ಕಾಳು ಬಸ್ಸಾರು ಮತ್ತೆ ಬೀನ್ಸ್ ಪಲ್ಯ, ಉಪ್ಸಾರು ಎಲ್ಲ ಮಾಡ್ಕೊಡ್ತೀನಿ, ಹೊಟ್ಟೆ ತುಂಬಾ ಊಟ ಮಾಡಿ, ಸರಿನಾ ಅಂತ ಮೀನಾ ಒಳಗಡೆ ಹೋಗ್ತಿರ್ತಾಳೆ. ಆಗ ಸೂರ್ಯನಿಗೆ ಏನೋ ಹೊಳೆಯುತ್ತೆ. ಆಗ ಮತ್ತೆ ಮೀನಾ ಹತ್ರ ಓಡೋಗ್ತಾನೆ. ಮೀನಾ ನಿಂತ್ಕೋ ಇಲ್ಲಿ ಅಂತ. ಹೌದು, ಇವಾಗ ಬಸ್ಸಾರು, ಮುದ್ದೆ, ಉಪ್ಸಾರು, ಆಮೇಲೆ ಬೀನ್ಸ್ ಪಲ್ಯ ಎಲ್ಲ ಮಾಡ್ತೀಯಲ್ವಾ, ಇದ್ರ ಜೊತೆಗೆ ಇನ್ನೊಂದು ಔಷಧಿ ಇದ್ರೆ ಇನ್ನು ಬೇಗ ಕಾಲ್ ನೋವೆಲ್ಲ ಹೊರಟೋಗುತ್ತೆ ಕಣಮ್ಮ ಅಂತ ಸೂರ್ಯ ಹೇಳಿದಾಗ, ಯಾವ್ದು? ಎಣ್ಣೆನಾ? ಇರಿ, ಮಾವನ ಹತ್ರ ಕೇಳ್ಕೊಂಡ್ಬಂದು ಹೇಳ್ತೀನಿ ಅಂತ ಮೀನಾ ಓಡೋಗ್ಬೇಕಾದ್ರೆ, ಮೀನೇಶ್ವರಿ ಅಪ್ಪಂಗೆ ಹೇಳ್ಬೇಡ ಕಣೆ ಅಂತ ಹಿಂದೇನೆ ಓಡೋಗ್ತಿರ್ತಾನೆ ಸೂರ್ಯ. ಆಗ ಎದುರುಗಡೆ ಶಾಂತಿ ಬಂದು ಡಿಕ್ಕಿ ಹೊಡಿತಾಳೆ. ಅಯ್ಯೋ ಎಮ್ಮೆಗಳ, ಕಣ್ಣು ಕಾಣಿಸ್ತಿಲ್ವಾ ನಿಮ್ಗೆ ಅಂತ ಶಾಂತಿ ಬೈತಾಳೆ. ಅಷ್ಟರಲ್ಲಿ ಮೀನಾ ತಂದಿರೋ ಬೀನ್ಸ್ ಕವರ್ ಮತ್ತೆ ಶಾಂತಿ ಇಟ್ಕೊಂಡಿರೋ ಒಡವೆ ಕವರ್ ಎರಡು ಕೆಳಗಡೆ ಬಿದ್ದಿರುತ್ತೆ. ಆಗ ಶಾಂತಿ ಒಡವೆ ಕವರ್ ಬದ್ಲಿಗೆ ಬೀನ್ಸ್ ಕವರ್ನ ಕೈಗೆ ತಗೊಂಡ್ಬಿಡ್ತಾಳೆ. ಈ ಕಡೆ ಮೀನಾನು ಒಡವೆ ಬ್ಯಾಗ್ನ ಕೈಗೆ ಎತ್ಕೋತಾಳೆ. ಅದನ್ನು ಬದಲಾಗಿರೋ ವಿಷಯ ಇಬ್ರಿಗೂ ಗೊತ್ತಿರಲ್ಲ. ಸಾರಿ ಅತ್ತೆ, ನೋಡ್ಲಿಲ್ಲ ಅಂತ ಮೀನಾ ಹೇಳಿದಾಗ, 7 ಕತ್ತೆ ವಯಸ್ಸಾಯ್ತು, ಇನ್ನು ಜೂಟಾಟ ಆಡ್ತಿದ್ದೀರಾ ಅಂತ ಶಾಂತಿ ಬೈದಾಗ, ಯಾಕೆ ಆಟ ಆಡೋದಿಕ್ಕೆ ಇಂಥದೇ ವಯಸ್ಸು ಅಂತ ಏನಾದ್ರು ಇದೆಯಾ ಸಕ್ರೆ? ಗೊತ್ತಿಲ್ದೆ ತಾನೇ ಡಿಕ್ಕಿ ಹೊಡೆದಿದ್ದು, ಅದಕ್ಕೇನಿವಾಗ ಅಂತ ಸೂರ್ಯ ಕೇಳ್ತಾನೆ. ಹೋಗೆ,
ಹೋಗಿ ಒಳಗಡೆ ಕೆಲ್ಸ ನೋಡೆ ಅಂತ ಬೈತಾಳೆ ಶಾಂತಿ. ಎದುರುಗಡೆ ಯಾರು ಬರ್ತಾರೆ ಏನು ಅನ್ನೋದನ್ನ ನೋಡದೆ ಆಟ ಆಡ್ತಿದಾರೆ ಇವರು ಅಂತ ಬೈಕೊಂಡು ಗೇಟಿಂದ ಆಚೆ ಹೋಗಿ ಮನೋಜನ್ನ ಹುಡುಕ್ತಿರ್ತಾಳೆ. ಎಲ್ಲೋದ ಇವನು? ಮನೋಜ ಇಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲ ಅಂತ ಅಂದಾಗ ಮುಚ್ಚಿಟ್ಕೊಂಡಿರೋಂತ ಮನೋಜ ಆಚೆಗೆ ಬರ್ತಾನೆ. ಅಮ್ಮ ಅಂತ ಮನೋಜ ಕರೆದಾಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಯಾಕಮ್ಮ ಇಷ್ಟ್ ಲೇಟ್ ಮಾಡ್ದೆ? ಆ ಸೂರ್ಯ ಬೇರೆ ಆಚೆ ಇದ್ದ, ಅದಕ್ಕೆ ಬಚ್ಚಿಟ್ಕೊಂಡಿದ್ದೆ ಅಮ್ಮ ಅಂತ ಮನೋಜ ಹೇಳಿದಾಗ, ನಿಮ್ಮ ಅಪ್ಪ ಬಂದ್ಬಿಟ್ರು ಕಣೋ ಅಷ್ಟ್ರಲ್ಲಿ, ಅವ್ರನ್ನ ಕಣ್ ತಪ್ಸಿ ಬರೋಷ್ಟೊತ್ಗೆ ಇಷ್ಟೊತ್ತಾಯ್ತು ಕಣೋ ಅಂತ ಶಾಂತಿ ಹೇಳ್ತಾಳೆ. ಇದ್ರಲ್ಲಿ ಒಡವೆ ಇದೆ ತಾನೆ ಅಂತ ಮನೋಜ ಹೇಳ್ದಾಗೆ ಇದೆ ತಗೊಳ್ಳೋ ಅಂತ ಶಾಂತಿ ಕವರ್ನ ಕೈಗೆ ಕೊಡ್ತಾಳೆ. ಏಯ್, ಇದೇನಾದ್ರೂ ಆಚೆ ಗೊತ್ತಾಯ್ತು ಅಂದ್ರೆ ನಮ್ ಮಾನ ಮರ್ಯಾದೆಲ್ಲ ಹೊರಟೋಗುತ್ತೆ ಕಣೋ. ಆದ್ರೂ ನೀನು ರೋಹಿಣಿ ಮುಂದೆ ಅವಮಾನ ಪಡಬಾರ್ದು ಅಂತ ಇದನ್ನೆಲ್ಲ ಕೊಡ್ತಿದೀನಿ, ಇದನ್ನ ತಗೊಂಡೋಗಿಟ್ಟು ದುಡ್ಡನ್ನ ತಗೊಂಡ್ ಬಾ ಅಂತ ಶಾಂತಿ ಹೇಳ್ತಾಳೆ. ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಮನೋಜ ಹೇಳಿದಾಗ, ಹೌದು ಇವಾಗ ಇದೆಲ್ಲ ಮುಖ್ಯ ಅಲ್ವಾ, ಯಾರಾದ್ರೂ ನೋಡ್ಬಿಡ್ತಾರೆ, ನಮ್ಗೆ ಗೊತ್ತಿರೋ ಅಂಗಡಿಲಿ ಇಡ್ಬೇಡ, ಆಮೇಲೆ ಯಾವ್ದಾದ್ರು ಗೊತ್ತಿಲ್ದಿರೋ ಅಂಗಡಿಗೆ ಹೋಗಿಡು, ಅವಾಗ್ಲೇ ನಾವು ಸಿಕ್ಕಾಕೊಳ್ಳೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಸರಿ ಅಂತ ಅಲ್ಲಿಂದ ಮನೋಜ ಹೊರಡ್ತಾನೆ. ಏಯ್, ಏನಿ ಮಿನೇಶ್ವರಿ ನೀನು ಅಪ್ಪನಿಗೆಲ್ಲ ಹೇಳ್ತೀನಿ ಅಂತ ಒಳಗಡೆ ಬಂದೆ ಅಂತ ಸೂರ್ಯ ಕೇಳಿದಾಗ, ಇರಿ ನಾ ಹೇಳ್ತೀನಿ ಇವಾಗ, ಇರಿ 1 ನಿಮಿಷ ಅಂತ ಮೀನಾ ಹೇಳಿ, ಮಾವ ಬನ್ನಿ ಇಲ್ಲಿ ಅಂತ ಮೀನಾ ಕರಿತಾಳೆ. ಏನಮ್ಮ ಮೀನಾ, ಹೇಳಮ್ಮ ಅಂತ ರಂಗನಾಥ್ ಅವರು ಬರ್ತಾರೆ. ಅದು ಮಾವ ಅಂತ ಮೀನಾ ಹೇಳ್ಬೇಕಾದ್ರೆ, ಈ ಸುಮ್ನೆ ಮಿನೇಶ್ವರಿ ಅಂತ ಸೂರ್ಯ ತಡಿತಿರ್ತಾನೆ. ಏನಮ್ಮ ಏನೋ ಹೇಳ್ಬೇಕು ಅಂತ ಬಂದೆ, ಇವಾಗ ಏನು ಹೇಳ್ದೆ ಸುಮ್ನೆ ಹೆಂಗೆ ಇದೀಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದು ಮಾವ ಇವ್ರಿಗೆ ಎಣ್ಣೆ ಅಂತ ಮೀನಾ ಹೇಳ್ತಾಳೆ. ಅಪ್ಪ ಅದು ಎಣ್ಣೆ ಅಪ್ಪ, ತಲೆಗೆ ಹಚ್ಕೊಂಡ್ರೆ ಕಣ್ಣೆಲ್ಲ ತಂಪಗಾಗತ್ತೆ, ಆಮೇಲೆ ಈ ಬೀನ್ಸ್ ಪಲ್ಯ ಬೀನ್ಸ್ ತಂದಿದ್ದಾಳೆ, ಬೀನ್ಸ್ಗೆ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕಿ ಪಲ್ಯ ಮಾಡಿದ್ರೆ ಹೊಟ್ಟೆಗೂ ತಂಪಗಾಗತ್ತೆ ಅಂತ ಹೇಳಿದೆ ಅಪ್ಪ, ಅದ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ ಅಪ್ಪ ಅಂತ ಸೂರ್ಯ ತಡವರಿಸ್ತಿರ್ತಾನೆ. ಆಗ ಕಣ್ಸನ್ನೆಲೆ ಮೀನಿಗೆ ಹೇಳ್ಬೇಡ ಅಂತ ಹೇಳ್ತಿರ್ತಾನೆ ಸೂರ್ಯ. ಹೌದು ಮಾವ, ಅದನ್ನೇ ಕೇಳೋದಕ್ ಬಂದೆ ಅಂತ ಮೀನಾ ಹೇಳ್ತಾಳೆ. ನೀನೇನ್ ಮಾಡಿದ್ರು ಚೆನ್ನಾಗೇ ಇರತ್ತಮ್ಮ, ಸಾಂಬಾರ್ ಮಾಡು ಮತ್ತೆ ಉಳಿದಿದ್ದನ್ನ ಪಲ್ಯ ಮಾಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ ಮಾವ ಅಂತ ಮೀನಾ ಹೇಳ್ದಾಗ, ನೋಡ್ದ ಅಪ್ಪ ಎಷ್ಟು ಚೆನ್ನಾಗಿ ನಿರ್ಧಾರ ಮಾಡಿದ್ರು ಅಂತ ಸಮಭಾಗ ಮಾಡ್ಬಿಟ್ರು, ಇದಕ್ಕೆ ಅಪ್ಪ ಬೇಕು ಅಂತ ಹೇಳೋದು ಅಂತ ಸೂರ್ಯ ಸುಧಾರ್ಸೋದಕ್ಕೆ ನೋಡ್ತಿರ್ತಾನೆ ಮಾತನ್ನ. ಸರಿ ನೀವು ಕುತ್ಕೊಳ್ಳಿ, ನಾನು ಅಡ್ಗೆ ಮಾಡಿ ತಗೊಂಡ್ ಬರ್ತೀನಿ ಅಂತ ಮೀನಾ ಸೂರ್ಯನ ಅಲ್ಲೇ ಕೂರ್ಸಿ ಕಿಚನ್ಗೆ ಹೋಗ್ತಾಳೆ. ಹೌದು ಏನಪ್ಪ ಇವತ್ತು ಬೀನ್ಸ್ ತರಿಸ್ತಾ ಇದೆಯಾ ನೀವೇನೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲಪ್ಪ ಬೀನ್ಸ್ ಪಲ್ಯ ತಿಂದ್ರೆ ಕಾಲ್ಗೆ ತುಂಬಾ ಶಕ್ತಿ ಅಂತೆ, ಬೀನ್ಸ್ ತಗೋಬರ್ತೀನಿ, ಅದನ್ನೆಲ್ಲ ತಿಂದ್ರೆ ಕಾಲ್ ಕೈ ನಾವೆಲ್ಲ ಹೊರಟೋಗ್ಬಿಡುತ್ತೆ ಅಂತ ಅವಳೆ ಕಣಪ್ಪ ಹೇಳಿದ್ದು, ಅದಕ್ಕೆ ಕಣಪ್ಪ ತಗೊಬಂದವಳೆ ಅಂತ ಸೂರ್ಯ ಹೇಳ್ತಾನೆ. ಅದು ಸರಿನೇಪ್ಪ, ಊಟ ಮಾಡಿ ನೀನ್ ರೆಸ್ಟ್ ಮಾಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಕಿಚನ್ ನಲ್ಲಿ ಮೀನಾ ಅಡ್ಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಿರ್ತಾಳೆ. ಅಷ್ಟರಲ್ಲಿ ಹಾಲ್ನಲ್ಲಿದ್ದ ರಂಗನಾಥ್ ಅವರು ಒಳಗಡೆ ಎದ್ದು ಹೋಗ್ತಾರೆ. ಅವ್ರು ಹೋಗ್ತಿದ್ದಂಗೆ ಸೂರ್ಯ ಕಿಚನ್ಗೆ ಓಡ್ ಬರ್ತಾನೆ. ಮೀನಾ ಅಂತ ಸೂರ್ಯ ಕರಿಬೇಕಾದ್ರೆ, ಏನ್ರಿ ಅದು ಕಿರ್ಸ್ತಾ ಇದ್ದೀರಾ, ಇನ್ನು ತರಕಾರಿನೇ ಕಟ್ ಮಾಡಿಲ್ಲ ನಾನು ಅಂತ ಮೀನಾ ಹೇಳಿದಾಗ, ಯಾಕಮ್ಮ ಕಿರ್ಸ್ತಾ ಇದ್ಯಾ, ಅಪ್ಪ ಒಳಗಡೆನೆ ಇದಾರೆ ಸುಮ್ನೆ ಇರು ಅಂತ ಸೂರ್ಯ ಹೇಳ್ತಾನೆ. ಓ ಹೌದಾ, ನೀವೇನ ಹೇಳ್ತಿದ್ರಲ್ಲ ಹಿಂಗ್ ಹೋಗಿ ಹಂಗ್ ಬರ್ತೀನಿ ಅಂತ, ಹೋಗಿ ಅದ್ ಹೆಂಗ್ ಹೋಗ್ಬರ ಅಂತ ಮಾವನ ಹತ್ರ ಕೇಳಿ ಹೇಳ್ತೀನಿ ರೀ ಅಂತ ಮೀನಾ ಹೋಗ್ಬೇಕಾದ್ರೆ, ಮೀನೇಶ್ವರಿ ಇರು ಅಪ್ಪನ ಹತ್ರ ಎಲ್ಲ ಹೇಳ್ಬೇಡ ಮೀನೇಶ್ವರಿ ಅಂತ ಸೂರ್ಯ ಹೇಳಿದಾಗ, ಯಾಕೆ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಅದು ಎಷ್ಟೋ ದಿವ್ಸ ಕುಡ್ದು ಮನೆಗ್ ಬಂದಿದೀನಿ, ಆದ್ರೆ ಅದು ಬೇರೆ, ಯಾವಾಗ್ಲೂ ಒಬ್ಬ ಕುಡಿತಿದ್ದಾನೆ ಅಂತ ಅಂದ್ರೆ ಅವನು ಆಚೆ ಹೋಗಿ ಒಳಗಡೆ ಬಂದ್ಮೇಲೆ ಅವ್ನು ಕುಡ್ದಿದ್ದಾನೆ ಅಂತ ಎಲ್ರಿಗೂ ಗೊತ್ತಾಗತ್ತೆ, ಅಂದ್ರೆ ಹೋಗ್ಬೇಕಾದ್ರೇನೆ ಕುಡಿಯಕ್ ಹೋಯ್ತಿದ್ದಾರೆ ಅಂತ ಗೊತ್ತಾದ್ರೆ ಅದಷ್ಟೊಂದು ಮರ್ಯಾದೆ ಇರೋದಿಲ್ಲ ಅಲ್ವೇ. ಎಣ್ಣೆ ಹೊಡಿಯೋದಕ್ಕೂ ಕೆಲವೊಂದು ರೂಲ್ಸ್ ಗಳಿದಾವೆ, ಅದನ್ನ ನೀನು ಹಾಳ್ ಮಾಡ್ಬಿಡ್ಬೇಡ ಅಂತ ಸೂರ್ಯ ಹೇಳ್ತಾನೆ. ದೊಡ್ಡ ರೂಲ್ಸು, ಇದಕ್ ಬೇರೆ ಮರ್ಯಾದೆ ಬೇರೆನಾ ಅಂತ ಮೀನಾ ಕೇಳ್ತಾಳೆ. ಆಚೆ ಹೋಗಿ ಕುಡ್ಕೊಂಡ್ ಬರೋನು ಕುಡಿಯೋನು, ಹೋಗ್ಬೇಕಾದ್ರೇನೆ ಕುಡ್ಕೊಂಡ್ ಬರ್ತೀನಿ ಅಂತ ಹೇಳೋನು ಕುಡ್ಕ. ನಾವು 2ನೇ ಕ್ಯಾಟಗರಿಗೆ ಬರೋದೇ ಇಲ್ಲ, ಅದು ಮರ್ಯಾದೆನೂ ಇರೋದಿಲ್ಲ ಕಣಮ್ಮ ಅಂತ ಸೂರ್ಯ ಹೇಳಿದಾಗ, ಓಹೋಹೋಹೋ ಕುಡಿಯೋದು ಒಂದು ದೊಡ್ಡ ಗೌರವಾದ ವಿಷಯನಾ, ಮುಖ ನೋಡಿ, ಆದ್ರೆ ಈ ರೀತಿಯೆಲ್ಲ ಇನ್ನೊಂದ್ಸಲಿ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಮಾವನ ಹತ್ರ ಹೇಳ್ತೀನಿ ಅಂತ ಮೀನಾ ಹೇಳಿದಾಗ, ಇಲ್ಲ ಬೇಡ, ನಾನೆಲ್ಲೂ ಹೋಗೋದಿಲ್ಲ, ನನ್ ಕಾರನ್ನ ಒರೆಸ್ತೀನಿ ಸರಿನಾ, ಹೋಗು ಅನ್ಕೊಂಡು
ಸೂರ್ಯ ಆಚೆ ಹೋಗ್ತಿರ್ತಾನೆ. ಅಷ್ಟ್ರಲ್ಲಿ ಶಾಂತಿ ಗೊಣಕ್ಕೊಂಡು ಒಳಗಡೆ ಬರ್ತಿರ್ತಾಳೆ. ಈ ಮನೋಜನಿಂದ BP ಶುಗರ್ ಎಲ್ಲ ಬಂದ್ಬಿಡುತ್ತೆ ಒಂದೇ ಸಲಿ ಅಂತ. ಇಲ್ಲಿ ನಾವ್ ಮಾಡಿರೋ ಕೆಲ್ಸ ಇವ್ರಿಬ್ರಿಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಅಯ್ಯೋ ದೇವ್ರೇ, ತಲೆ ಎತ್ಕೊಂಡೆ ನಡೆಯೋದಕ್ಕಾಗೋದಿಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡು ಕಿಚನ್ಗೆ ಬಂದು ನೀರ್ ಕುಡಿಯೋದಕ್ಕೆ ಬರ್ತಾಳೆ. ಆಗ ಮೀನಾ ಇಟ್ಟಿರೋ ಕವರ್ನ ನೋಡಿ, ಏನಿದು, ನಾನು ಮನೋಜನ್ ಕೈಲಿ ಕೊಟ್ ಕಳ್ಸಿರೋಂತ ಕವರ್ ತರ ಇದೆಯಲ್ಲ, ಇದ್ ಹೇಗ್ ಇಲ್ಲಿಗ್ ಬಂತು ಅಂತ ಕವರ್ನ ಕೈಗೆ ತಗೊಂಡು ಅದ್ರಲ್ಲಿ ಒಡವೆ ಇರೋದನ್ನ ನೋಡ್ತಾಳೆ. ಅಯ್ಯೋ, ಏನಿದು, ನಾನ್ ಇಟ್ಟಿರೋ ಒಡವೆ ಮತ್ತೆ ಬಟ್ಟೆ ಎಲ್ಲ ಇದ್ರಲ್ಲೇ ಇದೆ, ಹೇಗಿದೆಲ್ಲ ಇಲ್ಲಿಗ್ ಬಂತು, ಹೇಗೆ ಅಂತ ಯೋಚನೆ ಮಾಡ್ತಿದ್ದಾಗ ಮೀನಾ ಜೊತೆ ಶಾಂತಿ ಡಿಕ್ಕಿ ಹೊಡೆದಾಗ ಕವರ್ ಎಕ್ಸ್ಚೇಂಜ್ ಆಗಿರ್ಬೋದು ಅಂತ ಅವಳಿಗೆ ಜ್ಞಾಪಕಕ್ಕೆ ಬರುತ್ತೆ. ಒಡವೆ ಇಲ್ಲಿದೆ, ಹಾಗಾದ್ರೆ ಮನೋಜ ಎತ್ಕೊಂಡೋಗಿದ್ದೇನು ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೋಜ ಒಡವೆನ ತಗೊಂಡ್ ಬಂದಿದೀನಿ ಅನ್ನೋ ಇದ್ರಲ್ಲಿ ಸೇಟು ಅಂಗಡಿಗೆ ಬಂದು ಕುತ್ಕೊಂಡಿರ್ತಾನೆ. ಸರ್, ನಾನು ಸ್ವಲ್ಪ ಒಡವೆನ ಅಡ ಇಡ್ಬೇಕು, ತಕ್ಷಣ ನನ್ಗೆ ದುಡ್ಡು ಬೇಕಿತ್ತು ಅಂತ ಮನೋಜ ಹೇಳಿದಾಗ, ಒಡವೆ ಕೊಟ್ಟೆ ನಾವ್ ದುಡ್ಡು ಕೊಡ್ತೀವಪ್ಪ, ಅದಕ್ಕೆ ಅಲ್ವಾ ನಾವಿರೋದು ಅಂತ ಸೇಟು ಹೇಳ್ತಾನೆ. ಹೌದು, ನಿಂಗೆ ಎಷ್ಟ್ ಬೇಕು ಅಂತ ಸೇಟು ಕೇಳಿದಾಗ 4 ಲಕ್ಷ ಬೇಕು ಅಂತ ಮನೋಜ ಹೇಳ್ತಾನೆ. ಸರಿ, ಒಡವೆ ಕೊಡಿ, ನೋಡಿ ಹೇಳ್ತೀನಿ ಅಂತ ಸೇಟು ಹೇಳ್ತಾನೆ. ಹೌದು, ಒಡವೆ ಜಾಸ್ತಿ ಇದೆಯಾ ಅಂತ ಸೇಟು ಕೇಳಿದಾಗ, ಹೌದು ಸರ್, ತುಂಬಾ ಜಾಸ್ತಿನೇ ಇದೆ. ಹೌದು ಸರ್, ಚೈನು, ಬಳೆ, ಓಲೆ ಅಂತ ಇದ್ರಲ್ಲಿದೆ ಸರ್ ಅಂತ ಮುಖದ ಹತ್ರನೇ ಕವರ್ನ ಹಿಡಿಯಕ್ ಹೋಗ್ತಾನೆ ಮನೋಜ. ಏನಪ್ಪಾ ಇದು ಮುಖದ ಹತ್ರನೇ ಹಿಡಿತಾ ಇದೆಯಾ, ಇಲ್ಲಿ ಕೆಳಗಡೆ ಹಾಕಪ್ಪ ನೋಡ್ತೀನಿ ಅಂತ ಸೇಟು ಹೇಳಿದಾಗ ಸರಿ ಅಂತ ಕವರ್ ಅಲ್ಲಿ ಇರೋದನ್ನ ಕೆಳಗಡೆ ಸುರಿತಾನೆ. ಏನಪ್ಪಾ ಇದು, ಒಡವೆ ತಗೊಂಬ ಅಂತಂದ್ರೆ ಇದೇನ್ ತರಕಾರಿ ತಗೊಂಬಂದ್ ಕೊಟ್ಟಿದ್ಯಾ, ನೀನು ಅಡಿಗೆನ ಮಾಡ್ಬೇಕಿದೆ ಅಂತ ಸೇಟು ಕೇಳ್ತಾನೆ. ಎತ್ಕೊಂಡ್ ಹೋಗಯ್ಯ ಇದನ್ನೆಲ್ಲ ಅಂತ ಸೇಟು ಬೈದಾಗ ಮನೋಜ ಏನಾಗಿದೆ ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇರ್ತಾನೆ. ಅಯ್ಯೋ, ಒಡವೆ ಎಲ್ಲ ಎಲ್ಲೋಯ್ತು ಅಂತ ಭಯ ಪಟ್ಕೊಂಡೆ ತರ್ಕಾರಿನೆಲ್ಲ ಕವರ್ಗೆ ತುಂಬ್ಕೋತಾನೆ ಮನೋಜ. ಈ ಕಡೆ ಕಿಚನ್ಗೆ ಬಂದ ಮೀನಾ, ಅಯ್ಯೋ, ಇಲ್ಲಿ ಇಟ್ಟಿದ್ ಕವರ್ ಎಲ್ಲಿ ಹೋಯ್ತು, ಬೀನ್ಸ್ ಕಟ್ ಮಾಡೋಣ ಅಂದ್ರೆ ಕವರೇ ಇಲ್ವಲ್ಲ ಅಂತ ಮೀನಾ ಆಚೆಗೆ ಬಂದು ಅತ್ತೆ ಅತ್ತೆ ಅಂತ ಮೀನಾ ಬರ್ತಾಳೆ. ಏನೇ ಅದು ಈ ರೀತಿ ಕಿರ್ಚ್ತಾ ಇದ್ಯಾ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ, ಬೀನ್ಸ್ ತಗೊಂಡ್ ಬಂದು ಕವರ್ನ ಒಳಗಡೆ ಇಟ್ಟಿದ್ದೆ, ಆ ಕವರ್ ಕಾಣಿಸ್ತಿಲ್ಲ, ನೀವೇನಾದ್ರೂ ನೋಡಿದ್ರಾ ಅಂತ ಮೀನಾ ಕೇಳ್ತಾಳೆ. ಇಲ್ಲ, ನಾನ್ ನೋಡಿಲ್ಲ ಅಂತ ಶಾಂತಿ ಹೇಳಿದಾಗ, ಇವಾಗ ತಗೊಂಡ್ ಬಂದಲ್ಲಮ್ಮ ಕವರು, ಅದ್ರ ಬಗ್ಗೆ ಹೇಳ್ತಾ ಇದ್ಯಾ ಅಂತ ರಂಗನಾಥ್ ಅವರು ಕೇಳಿದಾಗ, ಹೌದು ಮಾವ, ಆ ಕವರ್ನ ತಗೊಂಡೋಗಿ ಒಳಗಡೆ ಇಟ್ಟಿದ್ದೆ, ಈಗ ನೋಡಿದ್ರೆ ಕಾಣಿಸ್ತಿಲ್ಲ, ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ಲ ಮಾವ ಅಂತ ಮೀನಾ ಹೇಳ್ತಾಳೆ. ಯಾರು ಎತ್ಕೊಂಡೋಗಿಲ್ಲ, ಕವರು ಇಲ್ಲೇ ಇದೆ ಅಂತ ಶಾಂತಿ ಹೇಳ್ತಾಳೆ. ಕವರ್ನ ನೋಡಿ, ನೀವ್ಯಾಕೆ ಎತ್ಕೊಂಡ್ರಿ ಅತ್ತೆ ಅಂತ ಮೀನಾ ಕೇಳ್ತಾಳೆ. ನೀನ್ ಯಾಕೆ ಎತ್ಕೊಂಡಿದ್ಯಾ ಶಾಂತಿ, ನೀನೇನಾದ್ರೂ ಪಲ್ಯ ಮಾಡ್ತೀಯಾ ಅಂತ ರಂಗನಾಥ್ ಅವರು ಕೇಳಿದಾಗ, ಅತ್ತೆ ನೀವ್ಯಾಕೆ ಮಾಡ್ತೀರಾ, ನಾನೇ ಮಾಡ್ತೀನಿ ಕೊಡಿ ಅಂತ ಮೀನಾ ಕವರ್ನ ಇಸ್ಕೊಳ್ಳೋದಕ್ಕೆ ಹೋಗ್ತಿರ್ತಾಳೆ. ಇದ್ರಲ್ಲಿ ತರಕಾರಿ ಎಲ್ಲ ಇಲ್ಲ ಅಂತ ಶಾಂತಿ ಹೇಳಿದಾಗ, ಬೀನ್ಸ್ನೆಲ್ಲ ಹಸಿಯಾಗಿ ಹಂಗೆ ತಿನ್ಬಿಟ್ಟೇನೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನ್ರಿ ಕಿಂಡಲ್ ಮಾಡ್ತಿದ್ದೀರಾ ಅಂತ ಶಾಂತಿ ಕೇಳಿದಾಗ, ಅತ್ತೆ ಟೈಮ್ ಆಗ್ತಿದೆ, ಅಡ್ಗೆ ಮಾಡ್ಬೇಕು, ಆ ಕವರ್ನ ಕೊಡಿ ಅಂತ ಮೀನಾ ಕೇಳ್ತಾಳೆ. ಇದು ಆ ಕವರ್ ಅಲ್ಲ ಕಣೆ, ಇದ್ರಲ್ಲಿ ನನ್ ಬ್ಲೌಸ್ ನ ಹೊಲಿಯೋದಿಕ್ಕೆ ಅಂತ ಇಟ್ಟಿದ್ದೆ ಅಂತ ಶಾಂತಿ ಹೇಳಿದಾಗ, ಅಲ್ಲ ಕಣೆ ಶಾಂತಿ, ಅದನ್ನ ಮನೋಜನ್ ಕೊಡ್ತೀನಿ ಅಂತ ಅವಾಗೆ ಹೇಳ್ದಲೆ, ಕೊಟ್ಟಿಲ್ವೇನೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ರೀ, ಇವಳು ಬಂದು ನನ್ ಮೈ ಮೇಲೆ ಬಿದ್ದೋದ್ಲು ರೀ, ಅದ್ರಿಂದ ಕವರು ಎಕ್ಸ್ಚೇಂಜ್ ಆಗೋಯ್ತು, ಅವನು ತರಕಾರಿ ಕವರ್ನ ತಗೊಂಡೋಗಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ. ತರಕಾರಿ ಕವರ್ ಎತ್ಕೊಂಡ್ ಹೋಗ್ತಾ ಇದೀನಿ ಅಂತ ನೋಡಷ್ಟು ಪರಿಜ್ಞಾನ ಇಲ್ವೇನೆ ಅವನಿಗೆ ಅಂತ ರಂಗನಾಥ್ ಅವರು ಬೈತಾರೆ. ರೀ, ಅವನೇನ್ರಿ ಮಾಡ್ತಾನೆ, ಇವಳೆ ಕವರ್ನ ಎಕ್ಸ್ಚೇಂಜ್ ಆಗೋ ರೀತಿ ಮಾಡಿದ್ದು ಅಂತ ಶಾಂತಿ ಬೈತಾಳೆ. ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಾಯ್ತು ಮೀನಾ ಅಂತ ಸೂರ್ಯ ಆಚೆಯಿಂದ ಒಳಗಡೆ ಬರ್ತಾನೆ. ರೀ, ತರಕಾರಿ ಇರೋ ಕವರ್ನ ನಿಮ್ಮಣ್ಣ ಬದಲಾಯಿಸಿ ಎತ್ಕೊಂಡು ಹೊಟ್ಟೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅವನ್ ಎತ್ಕೊಳೋನ್ನ ಒಳ್ಳೆ ಬೆಲೆ ಕೊಟ್ರೆ ಅದನ್ನು ಮಾರ್ ಬಂದ್ಬಿಡ್ತಾನೆ ಅವನು, ಲೂಸ್ ನನ್ ಮಗ, ಅದನ್ನು ಸರಿಯಾಗಿ ಎತ್ಕೊಂಡು ಹೋಗಕ್ಕಾಗ್ಲಿಲ್ವಾ ನೋಡಿ ಅಂತ ಸೂರ್ಯ ಬೈತಾನೆ. ನೀನ್ ಹೆಂಡ್ತಿ ಕಣೋ ಬದಲಾಯಿಸಿ ಎತ್ಕೊಂಡ್ ಬಂದಿರೋದು ಅಂತ ಶಾಂತಿ ಬೈತಾಳೆ. ಹಾಗಾದ್ರೆ ಈ ಕವರ್ ಯಾವ್ದು ಅಂತ ಸೂರ್ಯ ಕೇಳಿದಾಗ, ಇದ್ರಲ್ಲಿ ಬ್ಲೌಸ್ ಹೊಲಿಯೋದಕ್ಕೆ ಬಟ್ಟೆ ಇಟ್ಟಿದ್ದಾರೆ ರೀ ಅಂತ ಮೀನಾ ಹೇಳ್ತಾಳೆ. ಓ, ಅಲ್ಲಿ ಮೂಲೆ ಅಂಗಡಿಗೆ ತಾನೆ, ಕೊಡಿ ನಾನೇ ತಗೊಂಡೋಗ್ ಕೊಡ್ತೀನಿ ಅಂತ ಶಾಂತಿ ಹತ್ರ ಕವರ್ನ ಇಸ್ಕೊಳ್ಳೋದಕ್ಕೆ ಸೂರ್ಯ ಮುಂದೆ ಹೋಗ್ತಾನೆ. ಓ ಬೇಡ ಬೇಡ, ಮನೋಜನೇ ಬರ್ತಾನೆ ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯನ್ಗೆ ಡೌಟ್ ಬರುತ್ತೆ. ಸಕ್ರೆ, ಅವನಿಗಾಗ್ಲೇ ತರಕಾರಿನ ತಗೊಂಡೋಗಿ ಮಾರ್ಬಿಟ್ಟು ದುಡ್ಡು ಎತ್ಕೊಂಡು ಹೊಟ್ಟೋಗ್ಬಿಡ್ತೀನಿ, ಅವನ ನಂಬೋದಕ್ಕಾಗಲ್ಲ, ಕವರ್ ಕೊಡಿ ನಾನೇ ತಗೊಂಡೋಗಿ ಟೈಲರ್ ಅಂಗಡಿ ಕೊಟ್ಟು ಬರ್ತೀನಿ ಅಂತ ಸೂರ್ಯ ಹೇಳಿದಾಗ,
ಅದೆಲ್ಲ ಏನು ಬೇಡ, ಅವನೇ ಬರ್ತಾನೆ ಅಂತ ಶಾಂತಿ ಹೇಳ್ತಾಳೆ. ಏನಪ್ಪ ಇದು ಅಂತ ಸೂರ್ಯ ಹೇಳಿದಾಗ, ಏ ಶಾಂತಿ, ಈ ಮನೋಜನ ಆಚೆ ಏನಾದ್ರೂ ಕಳಿಸಿದ್ವಿ ಅಂತಂದ್ರೆ ಏನಾದ್ರೂ ಕೆಲ್ಸ ಹೇಳ್ಕೊಂಡು ಅವ್ನು ಹಂಗೆ ಆಚೆ ಹೊರಟೋಗ್ಬಿಡ್ತಾನೆ. ಸೂರ್ಯನ್ ಕೈಲಿ ಕೊಡು, ಅವನು ಈ ಬಟ್ಟೆನ ಟೈಲರ್ ಅಂಗಡಿ ಕೊಟ್ಬಿಟ್ಟು ಬರ್ತಾ ಹಂಗೆ ತರಕಾರಿ ತಗೊಂಡ್ ಬರ್ತಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕೊಡು ಇಲ್ಲಿ ಸಕ್ರೆ, ಕೊಡು ಇಲ್ಲಿ ಅಂತ ಕವರ್ನ ಹಿಡ್ಕೊಂಡು ಶಾಂತಿ ಮತ್ತೆ ಸೂರ್ಯ ಇಬ್ರು ಕಿತ್ತಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ಮನೋಜ ಬರ್ತಾನೆ. ಏಯ್ ಬಿಡೋ ಕೈನ, ಬಿಡೋ ಅಂತ ಶಾಂತಿ ಹೇಳ್ತಿದ್ದಾಗ, ಶಾಂತಿ ಕೊಡ್ಬೇಕು ತಾನೇ ಅನ್ ಕೇಳಿದ ತಕ್ಷಣ ಏನಾದ್ರಲ್ಲಿ ಚಿನ್ನ ವಜ್ರ ವೈಡೂರ್ಯ ಇಟ್ಟರಂಗ ಆಡ್ತಿಯಲ್ಲೇ, ಅದಕ್ಕೆ ಕೊಡ್ತಿಲ್ಲ ಅಂತಿದ್ಯಲ್ಲೇ ಒಳ್ಳೆ ಅಂತ ರಂಗನಾಥ ಅವರು ಹೇಳ್ತಾರೆ. ಬೇಡ ಅಂತ ಹೇಳ್ತಿಲ್ವಾ ನಾನೇನೆ, ಬಿಡ ಕೈ ತೆಗಿಯೋ ಅಂತ ಶಾಂತಿ ಬೈತಿರ್ತಾಳೆ. ಅಷ್ಟ್ರಲ್ಲಿ ಮನೋಜ ಅಮ್ಮ ಅಂತ ಕರೀತಾನೆ. ಬಿಡ ಮನೋಜನೆ ಬಂದಾಯ್ತು ಅಂತ ಶಾಂತಿ ಸೂರ್ಯನ್ ಕೈ ಕಿತ್ತಾಕಿ ಮನೋಜನ ಹತ್ರ ಓಡ್ ಹೋಗ್ತಾಳೆ. ಎಂತ ಕೆಲ್ಸ ಮಾಡಿದ್ಯಾ ನೀನು ಪೆಂಗ್ಯಾ ಅಂತ ಸೂರ್ಯ ಬೈತಾನೆ. ಮನೋಜನ್ಗೆ ಭಯ ಶುರುವಾಗತ್ತೆ. ಓದಿರೋ ಮುಟ್ಟಾಳ ಅಲ್ವೇನಾ ನೀನು, ಚೆನ್ನಾಗಿ ಯಾಮಾರ್ ಬಂದ್ ನಿಂತ್ಕೊಂತೀಯ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಒಂದ್ ಕೆಲ್ಸನಾದ್ರೂ ನ್ಯಾಯವಾಗಿ ಮಾಡ್ತೀಯನ ನೀನು ಅಂತ ರಂಗನಾಥ್ ಅವರು ಕೇಳಿದಾಗ, ಇಲ್ಲಪ್ಪ ಅದು ಗೊತ್ತಿಲ್ದೆ ದುಡ್ಡು ಕೊಟ್ಟು ಐಟಮ್ನ ಅಂತ ಮನೋಜ ಹೇಳ್ಬೇಕಾದ್ರೆ, ಮನೋಜ ಅಂತ ಶಾಂತಿ ಮನೋಜನ್ನ ತಡೆದು, ಇವಾಗ ಯಾಕ್ರಿ ಇವನ್ನ ಬೈತಾ ಇದ್ದೀರಾ, ಗೊತ್ತಿಲ್ದೆ ತರಕಾರಿ ಇರೋ ಕವರ್ನ ಎಕ್ಸ್ಚೇಂಜ್ ಆಗೋಗಿ ಎತ್ಕೊಳೋದ, ಬಟ್ಟೆ ಈ ಕವರ್ ಅಲ್ಲಿ ಇದೆ ಅಂತ ಶಾಂತಿ ಹೇಳ್ತಾ, ಇದ್ರಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ ಅಂತ ಎರಡೆರಡು ಸಲ ಹೇಳ್ತಾಳೆ. ಆಗ ಮನೋಜನ್ಗೆ ಅರ್ಥ ಆಗತ್ತೆ. ಹೌದಮ್ಮ, ಇದ್ರಲ್ಲಿ ತರಕಾರಿ ಇದೆ, ನನ್ನ ಅಂಗಡಿಗೆ ಹೋದ್ಮೇಲೆನೆ ಗೊತ್ತಾಗಿದ್ದು ಅಂತ ಮನೋಜ ನಗ್ತಿರ್ತಾನೆ. ಇವಳೆ ಕಣೋ ಎಲ್ಲ ಆಗಿದ್ದು, ಇವಳಿಂದಾನೆ ಎಕ್ಸ್ಚೇಂಜ್ ಆಗಿದ್ದು, ತಗೊಳ್ಳೆ ನಿನ್ ಕವರ್ನ ಅಂತ ಮೀನಿನ್ಗೆ ತರಕಾರಿ ಕವರ್ ಕೊಟ್ಟು ಒಡವೆ ಇರೋ ಕವರ್ನ ಮನೋಜನ್ ಕೈಲಿ ಕೊಡ್ತಾಳೆ ಶಾಂತಿ. ಹೋಗ್ ನೀನ್ ಅಡಿಗೆ ನೋಡೋಗೆ ಅಂತ ಶಾಂತಿ ಮೀನಿನ್ಗೆ ಬೈತಾಳೆ. ಸರಿ ಅಂತ ಮೀನ ಒಳಗಡೆ ಹೋಗ್ತಾಳೆ. ಮನೋಜ ನೀನ್ ಈ ಕವರ್ ತಗೊಂಡೋಗೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮತ್ತೆ ಅವನ್ ಕೈಗೆ ಯಾಕೆ ಕೊಡ್ತಾ ಇದೀಯಾ, ಅವ್ನ್ ಹೋಗಿ ಅಂಗಡಿಗೆ ಹೋಗ್ಬಾರ್ದಾ, ನಾನ್ ಸುಮ್ನೆ ಇದೀನ್ ತಾನೆ, ನಾನ್ ಹೋಗ್ತೀನಿ ಕೊಡು ಅಂತ ಮನೋಜನ್ ಕೈಲಿ ಕವರ್ ಇಸ್ಕೊಳ್ಬೇಕಾದ್ರೆ ರಂಗನಾಥ್ ಅವರು, ಮನೋಜ ಬೇಡ ಅಪ್ಪ, ಹೋಗೋ ದಾರಿಲೇ ಇದೆ ಅಲ್ವಾ, ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ ಮತ್ತೆ ಮೀನಾ ಇವ್ರನ್ನೇ ಗುರಾಯಿಸ್ತಿರ್ತಾರೆ. ಹೌದು ಅಮ್ಮ, ಎಲ್ಲ ಸರಿಯಾಗಿದೆ ತಾನೆ, ಎಲ್ಲ ಬರುತ್ತೆ ತಾನೆ ನಾಲ್ಕುನು ಅಂತ ಮನೋಜ ಕೇಳಿದಾಗ, ಹೌದು ಕಣೋ ಎಲ್ಲ ಸರಿಯಾಗೇ ಇದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಇದರಿಂದ ಸೂರ್ಯನ್ಗೆ ಇನ್ನೂ ಡೌಟ್ ಜಾಸ್ತಿ ಆಗತ್ತೆ, ಇಲ್ಲಿ ಏನೋ ನಡೀತಿದೆ ಅಂತ. ಏನೋ ಅದು 4 ಅಂತ ಸೂರ್ಯ ಕೇಳ್ತಾನೆ. ಅದು 4 ಮೀಟರ್ ಬಟ್ಟೆ ಸರಿಯಾಗಿರುತ್ತಾ ಅಂತ ಅಂಗಡಿಲಿ ಕೇಳಿರ್ತಾನೆ, ಅದಕ್ಕೆ ಕೇಳ್ತಾ ಇದ್ದಾನೆ. ನೀನ್ ಯಾಕೋ ಅಡ್ಡ ಬರ್ತಿದ್ಯಾ ಅಂತ ಸೂರ್ಯನ್ಗೆ ಬೈದು, ಅದೆಲ್ಲ ಸರಿಯಾಗೇ ಇರುತ್ತೆ, ನೀನ್ ಹೊರಡೋ ಅಂತ ಮನೋಜನ್ಗೆ ಹೇಳ್ತಾಳೆ. ಸರಿಯಮ್ಮ, ನಾನು ಇಟ್ಟು ಬರ್ತೀನಿ ಅಂತ ಮನೋಜ ಹೇಳಿದಾಗ, ಇಡೋದಕ್ ಹೋಗ್ತಿದ್ಯಾ, ಏನ ಮಾತಾಡ್ತಿದ್ಯಾ ಪೆಂಗ್ಯ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ, ಅದು ತಗೊಂಡೋಗಿ ಅಲ್ಲಿ ಇಡ್ತೀನಿ, ಅವ್ರ ಹೊಲದ ಮೇಲೆ ತಗೊಂಡ್ ಬರ್ತೀನಿ ಬರ್ಬೇಕಾದ್ರೆ ಅಂತ ಹೇಳಿದೆ ಅಂತ ಮನೋಜ ಹೇಳ್ತಾನೆ. ಆದ್ರೂ ಅವ್ನ್ ಹೇಳ್ತಿರೋ ಮಾತು ಸರಿ ಇಲ್ಲ ಅಂತ ಸೂರ್ಯನ್ಗೆ ಡೌಟ್ ಬರ್ತಿರತ್ತೆ. ನೀನ್ ಯಾಕೋ ಇದನ್ನೆಲ್ಲ ಕೇಳ್ತಿದ್ಯಾ, ಹೋಗ ಅಂತ ಹೇಳಿ ಮನೋಜ ಹೊರಟೋಗ್ತಾನೆ. ನೀನೇನೆ ಇನ್ನು ಇಲ್ಲೇ ನಿಂತ್ಕೊಂಡ್ ನೋಡ್ತಾ ಇದ್ಯಾ, ಹೋಗ ಅಡ್ಗೆ ಮಾಡು ಅಂತ ಶಾಂತಿ ಮೀನನ್ಗೆ ಬೈತಾಳೆ. ಏಕೆ, ಅವಳಿಗೆ ಅಡ್ಗೆ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ, ಯಾವಾಗ ನೋಡಿದ್ರು ಆ ಮಗುಗೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ ಅಂತ ರಂಗನಾಥ್ ಅವರು ಬೈತಾರೆ. ಶಾಂತಿ ಟೆನ್ಷನ್ ಅಲ್ಲಿರೋದನ್ನ ನೋಡಿ ಸೂರ್ಯನ್ಗೆ ಅನುಮಾನ ಬರ್ತಿರುತ್ತೆ. ಮನೋಜ ಸೇಟು ಅಂಗಡಿಗೆ ಒಡವೆ ತಗೊಂಡ್ ಬರ್ತಾನೆ. ನೋಡಿ ಸರ್, ಇವಾಗ ಕರೆಕ್ಟ್ ಆಗಿರೋ ಕವರ್ ತಂದಿದೀನಿ ಅಂತ ಒಡವೆನ ತೆಗೆದು ತೋರಿಸ್ತಾನೆ. ಸರಿ ಆಯ್ತು, ಅಲ್ಲಿ ತೂಕಕ್ಕೆ ಇಡಪ್ಪ ಅಂತ ಸೇಟು ಹೇಳಿದಾಗ, ಇರಿ ಸರ್ ಮೊದ್ಲು ಫೋಟೋ ತಗೋತೀನಿ ಅಂತ ಒಡವೆಗಳನ್ನೆಲ್ಲ ಜೋಡಿಸಿ ಫೋಟೋ ತಗೋತಾನೆ ಮನೋಜ. ಹೌದು, ಎಷ್ಟ್ ಬೇಕು ಅಂತ ಸೇಟು ಕೇಳಿದಾಗ 4 ಲಕ್ಷ ಅಂತ ಹೇಳ್ತಾನೆ. ಸೇಟು ಲೆಕ್ಕ ಮಾಡಿ, ಈ ಒಡವೆಗೆಲ್ಲ 4 ಲಕ್ಷ ಬರೋದಿಲ್ಲಪ್ಪ. ಅಯ್ಯಯ್ಯೋ, ಹಾಗಾದ್ರೆ ಎಷ್ಟು ಬರುತ್ತೆ ಅಂತ ಮನೋಜ ಕೇಳಿದಾಗ, ಒಂದ್ 2,10,000 ಕೊಡ್ಬೋದು, ಬೇಕು ಅಂದ್ರೆ ಒಂದ್ 20,000 ಎಕ್ಸ್ಟ್ರಾ ಸೇರಿಸ್ಕೊಡ್ತೀವಿ ಅಷ್ಟೇ ಕಣಪ್ಪ ಅಂತ ಸೇಟು ಹೇಳ್ತಾರೆ. ಅಯ್ಯಯ್ಯೋ ಸರ್, ನನ್ಗೆ 4 ಲಕ್ಷ ತಕ್ಷಣ ಬೇಕು ಸರ್ ಅಂತ ಮನೋಜ ಕೇಳಿದಾಗ, ಅಡ ಇಡೋದಿಕ್ಕೆ ಅಂದ್ರೆ ಅಷ್ಟೇ ಕಣಪ್ಪ ಕೊಡಕ್ಕಾಗೋದು ಅಂತ ಸೇಟು ಹೇಳ್ತಾರೆ. ನನ್ಗೆ 4 ಲಕ್ಷನೇ ಬೇಕು ಸರ್, ಏನಾದ್ರೂ ಮಾಡಕ್ಕಾಗತ್ತಾ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಅಂತ ಮನೋಜ ಕೇಳ್ತಾನೆ. ನೋಡಪ್ಪ, ಅಡ ಇಡ್ತೀನಿ ಅಂದ್ರೆ ನಾನ್ ಹೇಳಿರೋ ಅಮೌಂಟ್ ಅಷ್ಟೇ ಕೊಡಕ್ಕಾಗೋದು. ಇದೇ ಒಡವೆನ ನೀನ್ ಮಾರ್ತೀನಿ ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡಿ ಒಂದ್ 4 ಲಕ್ಷ ಕೊಡ್ತೀನಿ ಅಂತ ಸೇಟು ಹೇಳ್ತಾರೆ. ಹಾಗಾದ್ರೆ ಇದನ್ ಇವಾಗ ಮಾರಿದ್ರೆ ತಕ್ಷಣನೇ 4 ಲಕ್ಷ ಸಿಗತ್ತಾ ಅಂತ ಮನೋಜ ಕೇಳ್ತಾನೆ. ಹೌದಪ್ಪ, 4 ಲಕ್ಷ ಕೊಡ್ತೀನಿ ಅಂತ ಸೇಟು ಹೇಳ್ತಾರೆ. ಸರಿ ಸರ್,
ಹಾಗಾದ್ರೆ ನಾನ್ ಮಾಡ್ತೀನಿ, ನನಗೆ 4 ಲಕ್ಷ ಕೊಡಿ ಅಂತ ಮನೋಜ ಹೇಳ್ತಾನೆ. ಈ ಕಡೆ ಮನೋಜ ಇನ್ನೂ ಬಂದಿಲ್ವಲ್ಲ ಅಂತ ಶಾಂತಿ ಒದ್ದಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಮನೆಯವರೆಲ್ರೂ ಊಟಕ್ಕೆ ಕುತ್ಕೋತಿರ್ತಾರೆ. ಅತ್ಗೆ, ನೀವ್ ಮಾಡಿರೋ ಬಸ್ಸಾರು ವಾಸನೆ ಆಹಾ ಮೂಗ್ ಕಿತ್ತು ಹೋಗ್ತಿದೆ ಅಂತ ರವಿ ಹೇಳ್ತಾನೆ. ನೀವು ಕುಕ್ ಮಾಡ್ಬೇಕಾದ್ರೇನೆ ಅನ್ಕೊಂಡೆ ಮೀನಾವ್ರೆ, ಇವತ್ತು ಟ್ರೀಟು ಸೂಪರ್ ಆಗಿರುತ್ತೆ ಅಂತ. ಕುಡಿ ಬೇಗ, ವಾಸನೆನೇ ಹೊಟ್ಟೆ ಹಸುವು ಜಾಸ್ತಿ ಆಗ್ತಿದೆ ಅಂತ ಶ್ರುತಿ ಹೇಳ್ತಾಳೆ. ನಮ್ ಲಕ್ಕಿ ಆದ್ಮೇಲೆ ನಮ್ಮ ಮೀನೇಶ್ವರಿಯಾರೆ ಬಸ್ಸಾರ್ನ ತುಂಬಾ ಚೆನ್ನಾಗ್ ಮಾಡೋದು ಅಲ್ವೇನಪ್ಪ ಅಂತ ಸೂರ್ಯ ಹೇಳ್ತಾನೆ. ಹೌದು ಕಣೋ, ನಮ್ ಹಳ್ಳಿಲಿ ಅಮ್ಮನ್ ಕೈಲಿ ಊಟ ಮಾಡ್ದಂಗೆ ಅನ್ಸುತ್ತೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಯಾಕ್ ಮಾವ, ಅತ್ತೆ ಬಸ್ಸಾರೆಲ್ಲ ಮಾಡೋದಿಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಯಾರು ಅವಳ ಅಂತ ರಂಗನಾಥ್ರವರು ಹೇಳ್ಬೇಕಾದ್ರೆ, ಮಾಡ್ತಾರೆ ಆದ್ರೆ ತಿನ್ನೋದಕ್ಕಾಗ್ಬೇಕಲ್ಲ ಅಂತ ಸೂರ್ಯ ಹೇಳ್ತಾನೆ. ಯಾಕೆ, ಇದಕ್ಕೂ ಮುಂಚೆ ನಾನ್ ಮಾಡಿ ಇವ್ರು ಯಾರು ತಿಂದೇ ಇಲ್ವಾ? ಏನೋ ಇವಳ ಹೆಂಡತಿ ಮಾತ್ರ ಯಾರು ಮಾಡ್ದಿರ ಅಡ್ಗೆ ಮಾಡ್ತಾಳೆ ಅಂತ ಕೊಚ್ಕೋತಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ. ಏನೇ ಶಾಂತಿ, ಅವನೇನೋ ತಮಾಷೆಗೆ ಹೇಳಿದ್ರೆ ಅದನ್ನು ಹೋಗಿ ಸೀರಿಯಸ್ ಆಗಿ ತಗೋತಿಯಲ್ಲೇ, ಬಾ ಬಂದು ಕುತ್ಕೊಂಡು ಊಟ ಮಾಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ರೋಹಿಣಿ ಇವಾಗ ತಾನೇ ಬಂದಿದ್ದಾಳೆ, ರೆಡಿಯಾಗಿ ಬರ್ಲಿ ಇರಿ, ಆಮೇಲೆ ಒಟ್ಟಿಗೆ ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಬೆಳಗ್ಗೆಯಿಂದ ಮೈಕೈ ಎಲ್ಲ ನೋಯ್ತಿತ್ತು, ಈ ಬಸ್ಸಾರ್ ತಿಂದ್ಮೇಲೆ ಒಂದ್ ರೀತಿ ರಿಫ್ರೆಶ್ಮೆಂಟ್ ಆಗ್ತಿದೆ ಅಂತ ಶ್ರುತಿ ಹೇಳ್ತಾಳೆ. ಹೌದು ಶ್ರುತಿ ಅವರೇ, ಈ ಮೊಳಕೆ ಕಾಳು ಸಾಂಬಾರು ತುಂಬಾ ಒಳ್ಳೇದು, ಮೈಕೈ ನೋವೆಲ್ಲ ಹೊರಟೋಗುತ್ತೆ ಅಂತ ಮೀನಾ ಹೇಳಿದಾಗ, ಹೌದು ದೊಡ್ಡ ಡಾಕ್ಟರ್ ಇವಳು, ಹಾಗೆ ಮನೆ ಬಾಗ್ಲಲ್ಲಿ ಬೋರ್ಡ್ ಹಾಕ್ಬಿಟ್ಟು ಕ್ಲಿನಿಕ್ ನಡ್ಸು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಅವ್ರು ಹೇಳೋದ್ರಲ್ಲೂ ಸತ್ಯ ಇದೆ ಅಲ್ವಾ? ಮೊಳಕೆ ಕಾಳಲ್ಲಿ ತುಂಬಾ ಪ್ರೋಟೀನ್ ಇದೆ, ಅದು ಹೆಲ್ದಿನೇ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಹೌದಮ್ಮ, ವಾರಕ್ಕೆ 1 ಸಲ ಇಲ್ಲ 2 ಸಲ ಪ್ರೌಡ್ಸ್ ತಿಂದ್ರೆ ತುಂಬಾ ಒಳ್ಳೇದು ಅಂತ ರವಿ ಹೇಳ್ತಾನೆ. ಅದಕ್ಕೆ ಕಣೋ, ಆಹಾರನೇ ಆರೋಗ್ಯ, ಆರೋಗ್ಯನೇ ಆಹಾರ ಅಂತ ದೊಡ್ಡವರು ಹೇಳಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಾಗಾದ್ರೆ ಮೀನೇಶ್ವರಿ ಔಷಧಿ ಕೊಡ್ತಿದ್ದಾರೆ ಅಂದ್ರೆ ಹಾಗಾದ್ರೆ ಡಾಕ್ಟ್ರೇ ಅಲ್ವೇನಪ್ಪ ಮೀನೇಶ್ವರಿ ಅವರು? ಮೀನೇಶ್ವರಿ, ಇನ್ಮೇಲೆ ನೀನು ಡಾಕ್ಟರ್ ಮೀನೇಶ್ವರಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಮನೋಜ ಒಳಗಡೆ ಬರ್ತಾನೆ. ಅಮ್ಮ ಆಯ್ತು ಅಂತ ತಲೆ ಆಡಿಸ್ತಾನೆ ಮನೋಜ. ಬಾರೋ, ನೀನೇ ಇನ್ನು ಬಂದಿಲ್ವಲ್ಲ ಅಂತ ನೋಡ್ತಿದ್ದೆ ಕಣೋ ಅಂತ ಶಾಂತಿ ಹೇಳಿದಾಗ, ಏ ಮನೋಜ, ರೋಹಿಣಿ ಬಂದಾಯ್ತು, ಕರ್ಕೊಂಡ್ ಊಟಕ್ ಬರಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿಪಾ ಅಂತ ಮನೋಜ ಹೇಳಿದಾಗ, ಈ ಬಾರು ಇಲ್ಲಿ ಸೈಡ್ಗೆ ಅಂತ ಸೈಡಿಗೆ ಕರ್ಕೊಂಡೋಗಿ ಮನೋಜನ ಹತ್ರ ಶಾಂತಿ ಮಾತಾಡ್ತಿರ್ತಾಳೆ. ಏಯ್, ಅಡ ಇಟ್ಟಾಯ್ತೇನು, ದುಡ್ಡು ಸಿಕ್ಕಾಯ್ತಾ ಅಂತ ಶಾಂತಿ ಕೇಳಿದಾಗ, ದುಡ್ಡು ಸಿಕ್ಕಾಯ್ತಮ್ಮ, ಆದ್ರೆ ಅಡ ಅಂತ ಮನೋಜ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಏಯ್ ಬಿಸ್ನೆಸ್ ಮ್ಯಾನ್ ಅಂತ ಸೂರ್ಯ ಕರಿತಾನೆ. ಏನದು ಅಂತ ಮನೋಜ ಮುಂದೆ ಬರ್ತಾನೆ. ಏಯ್, ಬಿಸಿ ತಿಂದ್ರೇನೆ ಕಣೋ ಅದ್ರ ಮಜಾ, ಬೇಗ ಬಾರಲ್ಲೇ ಪೆಂಗ್ಯ ಅಂತ ಸೂರ್ಯ ಹೇಳ್ತಾನೆ. ಹೌದು, ಇವನೊಬ್ಬ, ಇವನ್ ಹೆಂಡತಿ ಊರಲ್ಲಿ ಇಲ್ದಿರೋರು ಯಾರು ಮಾಡದಿರೋ ಬಸ್ಸಾರ್ ಮಾಡಿದಾಳೆ ಅಂತ ಎಲ್ರನ್ನೂ ಕರಿತಿದ್ದಾನೆ. ನೀನ್ ಹೋಗಿ ರೋಹಿಣಿನ್ ಕರ್ಕೊಂಡ್ ಬರೋಗಪ್ಪ ಅಂತ ಶಾಂತಿ ಹೇಳ್ತಾಳೆ. ಸರಿ ಅಂತ ಮನೋಜ ರೂಮ್ ಒಳಗಡೆ ಹೋಗ್ತಾನೆ. ಅಲ್ಲಿ ರೋಹಿಣಿ ಬಂದು ನಿಂತಿರ್ತಾಳೆ. ರೋಹಿಣಿ ಅಂತ ಮನೋಜ ಕರಿತಾನೆ. ಡೋರ್ ಕ್ಲೋಸ್ ಮಾಡಿ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ರೋಹಿಣಿ ಅಂತ ಮನೋಜ ಹೇಳಿದಾಗ, ನೀವು ಡೋರ್ ಕ್ಲೋಸ್ ಮಾಡಿ ಅಂತ ಹೇಳ್ತಿದ್ದೀನಿ ತಾನೆ, ಕ್ಲೋಸ್ ಮಾಡಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಂತ ಮನೋಜ ಡೋರ್ನ ಕ್ಲೋಸ್ ಮಾಡಿ ಬರ್ತಾನೆ. ನಾನ್ ಯಾಮಾರಿರೋದು ಇವಳಿಗೆ ಗೊತ್ತಾಗೋಯ್ತಾ ಅಂತ ಮನ್ಸನ್ನೇ ಅನ್ಕೋತಿರ್ತಾನೆ ಮನೋಜ. ಇವತ್ತು ಬಿಸ್ನೆಸ್ ಅಲ್ಲಿ 1 lakh ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ರಿ ಅಲ್ವಾ ಅಂತ ರೋಹಿಣಿ ಕೇಳಿದಾಗ, ಹೌದು ರೋಹಿಣಿ, ನಾನ್ ನಿಜಾನೇ ಹೇಳಿದ್ದು ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಬಂದು ಮನೋಜನ್ನ ಹಗ್ ಮಾಡ್ತಾಳೆ. ಇವಾಗ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ ಅಂತ ರೋಹಿಣಿ ಹೇಳಿದಾಗ, ಯಾಕೆ ಅಂತ ಮನೋಜ ಕೇಳ್ತಾನೆ. ಏನ್ರಿ ಮನೋಜರೇ, ಯಾಕೆ ಅಂತ ಕೇಳ್ತಾ ಇದ್ದೀರಾ? ನೀವು ಮಾಡಿರೋದು ಎಂತ ದೊಡ್ಡ ಕೆಲ್ಸ ಗೊತ್ತಾ? ಶಾಪ್ನ ಓಪನ್ ಮಾಡಿ 1-2 ವಾರದಲ್ಲಿ ಇಷ್ಟು ದೊಡ್ಡ ಪ್ರಾಫಿಟ್ ಬಂದಿದೆ ಅಂದ್ರೆ ಅದು ದೊಡ್ಡ ವಿಷಯನೇ ಅಲ್ವಾ? ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಹ ಈ ರೀತಿ ಸಾಧನೆ ಮಾಡೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೊಗಳ್ತಿರ್ತಾಳೆ. ಹೌದು, ಇದು ತುಂಬಾ ಕಷ್ಟನೇ ಅಂತ ಮನೋಜ ಹೇಳ್ತಾನೆ. ನೀನ್ ಇಷ್ಟೊಂದು ಈಸಿಯಾಗಿ ಮಾಡಿದೀರಾ? ನಾನು ನಮ್ ಬಿಸ್ನೆಸ್ ಪಿಕಪ್ ಆಗೋವರೆಗೂ ತುಂಬಾ ದಿವಸ ಆಗತ್ತೆ, ಅಲ್ಲಿವರೆಗೂ ಪ್ರಾಫಿಟ್ ಎಲ್ಲ ಜಾಸ್ತಿ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಬೇರೆ ಲೆವೆಲ್ ರೀ, ಇದೇ ಲೆವೆಲ್ ಅಲ್ಲಿ ನೀವು ಹೋದ್ರಿ ಅಂತ ಅನ್ಕೊಳ್ಳಿ, ಆದಷ್ಟು ಬೇಗ ಮಲ್ಟಿ ಮಿಲಿನಿಯರ್ ಆಗ್ಬಿಡ್ತೀರಾ ಅಂತ ರೋಹಿಣಿ ಹೇಳಿದಾಗ, ನಾನಾ ಅಂತ ಮನೋಜ ಕೇಳ್ತಾನೆ. ಹೌದು ಮನೋಜ್ ಅವರೇ, 2 ವರ್ಷ ಅಷ್ಟೇ ಇದೆಲ್ಲ ನಡೆಯುತ್ತೆ, ಬೇಕಿದ್ರೆ ನೀವೇ ನೋಡಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇಷ್ಟೊಂದು ಹೊಗಳೋ ಅಷ್ಟು
ನಾನೇನು ಮಾಡಿಲ್ಲ ಅಂತ ಮನೋಜ ಹೇಳ್ತಾನೆ. ಯಾರಿಂದನೂ ಮಾಡಕ್ಕಾಗ್ದಿರಂತ ವಿಷಯನ ನೀವು ಮಾಡಿ ಈಗ್ಲೇ ಇಷ್ಟೊಂದು ಸಿಂಪಲ್ ಆಗಿದ್ದೀರ ನೋಡಿ, ನೀವು ತುಂಬಾ ಗ್ರೇಟ್ ಅಂತ ರೋಹಿಣಿ ಹೇಳಿದಾಗ ಎಲ್ಲ ಒಂಥರ ಲಕ್ಕು ಅಂತ ಮನೋಜ ಹೇಳ್ತಾನೆ. ಛೇಚೆ, ಇದೆಲ್ಲ ಲಕ್ಕಲ್ಲ, ನಿಮ್ ಹಾರ್ಡ್ ವರ್ಕ್ ಮನೋಜ್ ಅವರೇ. ನಾನ್ ನಿಮ್ಗೆ ಇವತ್ತು ಗಿಫ್ಟ್ ಕೊಡ್ತಿದ್ದೀನಿ ಅಂತ ರೋಹಿಣಿ ಹೇಳಿದಾಗ, ಏನು ಗಿಫ್ಟಾ? ಏನ್ ಗಿಫ್ಟು ಅಂತ ಆಶ್ಚರ್ಯದಿಂದ ಮನೋಜ ಕೇಳ್ತಾನೆ. ಆಗ ರೋಹಿಣಿ ಮನೋಜನಿಗೆ ಮುತ್ತು ಕೊಡ್ತಾಳೆ. ಏನ್ ರೋಹಿಣಿ, ನೀನು ಇಷ್ಟ್ರ ಮಟ್ಟಿಗೆ ಗಿಫ್ಟ್ ಕೊಡ್ತಿದ್ಯಾ ಅಂತ ಮನೋಜ ಕೇಳಿದಾಗ, ನನ್ಗೆ ಅಷ್ಟು ಖುಷಿಯಾಗಿದೆ ಮನೋಜ್ ಅವರೇ. ನೀವ್ ಹೇಳ್ದಂಗೆ ನೆಕ್ಸ್ಟ್ ವೀಕ್ ನಾವು ಗೋವಾ ಅಥವಾ ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ರೋಹಿಣಿ ಹೇಳಿದಾಗ, ಸರಿ ಆಯ್ತು ಹೋಗೋಣ ತಗೋ, ನಮಗ್ ಬಂದಿರೋ ಪ್ರಾಫಿಟ್ ಅಂತ 1,00,000ನ ರೋಹಿಣಿ ಕೈಗೆ ಇಡ್ತಾನೆ ಮನೋಜ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮನೋಜ್. ನೀವು ಎಷ್ಟು ಮಟ್ಟಿಗೆ ಬುದ್ಧಿವಂತ ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿದೀರ. ನಿಮ್ ಬಗ್ಗೆ ಕಿಂಡಲ್ ಆಗಿ ಮಾತಾಡ್ತಿದ್ದವ್ರಿಗೆ ಇವಾಗ ನೀವೇನು ಅಂತ ಅರ್ಥ ಆಗತ್ತೆ. ಆ ಸೂರ್ಯ ಅವರು ನಿಮ್ಮನ್ನ ಹೇಗೆಲ್ಲ ಇನ್ಸಲ್ಟ್ ಮಾಡ್ತಾರೆ, ಇವಾಗ ಇದನ್ನ ಅವ್ರು ಹೇಳಿ ಅವ್ರಿಗೆ ಹೊಟ್ಟೆ ಒರ್ಸೋಣ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ, ಅವನ್ ಹೆಂಡತಿ ಒಡವೆನ ಕದ್ದು ಅದ್ರಲ್ಲಿ ದುಡ್ಡು ತಗೋ ಬಂದಿದೀವಿ ಅಂತ ಗೊತ್ತಾದ್ರೆ ಅವನನ್ನ ಸಾಯಿಸೇ ಬಿಡ್ತಾನೆ ಅಂತ ಮನೋಜ್ ಭಯ ಪಟ್ಕೊಂಡು ಅಲ್ಲೇ ನಿಂತಿರ್ತಾನೆ. ಏನ್ ಮನೋಜ್ ಅವ್ರೆ ಇಲ್ಲೇ ನಿಂತಿದ್ದೀರಾ, ಬನ್ನಿ ಅಂತ ರೋಹಿಣಿ ಹೇಳಿದಾಗ, ಅದೆಲ್ಲ ಇವಾಗ ಯಾಕೆ ಬಿಡು ರೋಹಿಣಿ ಅಂತ ಮನೋಜ ಹೇಳ್ತಾನೆ. ನೀವೇನು ಅನ್ನೋದು ಅವನ್ಗೆ ಅರ್ಥ ಆಗ್ಬೇಕು, ನೀವ್ ಬನ್ನಿ ಸುಮ್ನೆ ಅಂತ ರೋಹಿಣಿ ಕರಿತಾಳೆ. ಆಗ ಆಚೆ ಎಲ್ರು ಊಟ ಕುತ್ಕೊಂಡಿರೋರು ಮೀನನ್ನ ಹೊಗಳುತ್ತಿರ್ತಾರೆ. ತುಂಬಾ ಟೇಸ್ಟಿ ಆಗಿದೆ ಅಡ್ಗೆ ಅಂತ. ವಾವ್ ಮೀನಾ ಅವ್ರೆ, ತುಂಬಾ ಟೇಸ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಫುಲ್ಲು ಸಾಂಬಾರ್ ಕೊಟ್ರೆ ನಾನೇ ಎಲ್ಲ ತಿಂದಾಕ್ಬಿಡ್ತೀನಿ ಊಟನ ಅಂತ ಶ್ರುತಿ ಹೇಳ್ತಾಳೆ. ಏಯ್, ನೀನೇ ಎಲ್ಲ ತಿನ್ಬಿಟ್ರೆ ಆಮೇಲೆ ನಾವೇನ್ ತಿನ್ನೋದು ಅಂತ ರವಿ ಕೇಳ್ತಾನೆ. ಆಗ ಎಲ್ರು ಕೇಳಿಸ್ಕೊಂಡು ನಗ್ತಿರ್ತಾರೆ. ಹೌದು ಅದ್ಕೆ ನೀವ್ ಮಾಡಿರೋ ಬಸ್ಸಾರು ಇಷ್ಟೊಂದ್ ಟೇಸ್ಟಿ ಆಗಿದೆಯಲ್ಲ, ಏನೇನ್ ಹಾಕಿದ್ರಿ ಅಂತ ರವಿ ಕೇಳ್ತಾನೆ. ಅದು ಮಸಾಲಾ ರುಬ್ಬೇಕಾದ್ರೆ 1-2 ಐಟಮ್ನ ಸೇರ್ಸಿ ಅದ್ರಲ್ಲಿ ರುಬ್ಬಿದೀನಿ ಅಂತ ಮೀನಾ ಹೇಳ್ತಾಳೆ. ಹಾಗಿದ್ರೆ ಅದೇನೇನ್ ಇಂಗ್ರೀಡಿಯೆಂಟ್ಸ್ ಅಂತ ನನ್ಗೆ ಹೇಳಿ, ಅದ್ಕೆ ನಾನು ನನ್ನ ಡಿಶಲ್ಲಿ ಅಪ್ಲೈ ಮಾಡ್ಕೋತೀನಿ ಅಂತ ರವಿ ಹೇಳ್ಬೇಕಾದ್ರೆ, ಮೀನಾ ಅವ್ರೆ ಅದನ್ನೆಲ್ಲ ಹೇಳ್ಬಿಡ್ಬೇಡಿ, ಅದಕ್ಕೆ ನೀವು ರೈಟ್ಸ್ ಇಟ್ಕೊಳ್ಳಿ, ಅದಕ್ಕೆ ಅಮೌಂಟ್ ಕೊಟ್ರೆ ಅವಾಗ ಹೇಳಿ ಅಂತ ಶ್ರುತಿ ಹೇಳ್ತಾಳೆ. ಏಯ್, ನನ್ನ ಮತ್ತಿಗೆ ಹತ್ರ ಕೇಳ್ತಾ ಇರೋದು, ಇವಾಗ ಏನಾಯ್ತು ನಿನಗೆ ಅಂತ ರವಿ ಕೇಳ್ತಾನೆ. ಯಾರೇ ಇದ್ರೂನು ಈ ರೀತಿ ಎಲ್ಲ ಫ್ರೀಯಾಗಿ ಹೇಳ್ಕೊಡೋದಕ್ಕಾಗೋದಿಲ್ಲ. ಮೀನಾ ಅವ್ರೆ, ನೀವು ತುಂಬಾ ಟೇಸ್ಟಿಯಾಗಿ ಮಾಡಿದೀರಾ. ಈ ರೆಸಿಪಿನ ಯಾವ್ದಾದ್ರೂ 5 ಸ್ಟಾರ್ ಹೋಟೆಲ್ಗೆ ಶೇರ್ ಮಾಡಿದ್ರೆ ತುಂಬಾ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ. ಏನಮ್ಮ, ಸುಮಾರಾಗಿ ತಾನೇ ಇದೆ ಇದು, ಇದನ್ ಹೋಗಿ ಏನೋ ದೊಡ್ಡ ರೆಸಿಪಿ ಅಂತ ಹೊಗಳ್ತಾ ಇದ್ದೀರಾ ಅಂತ ಶಾಂತಿ ಹೇಳಿದಾಗ, ಅತ್ತೆ ನಾನ್ ಊಟ ಮಾಡಿದೀನಿ ಅತ್ತೆ, ನಾನ್ ಮಾಡ್ದಿರೋ ಊಟ ಅಂತ ಏನಲ್ಲ, ಆದ್ರೆ ಈ ತರ ಟೇಸ್ಟು ಎಲ್ಲೂ ಬರೋದಿಲ್ಲ ಅತ್ತೆ ಅಂತ ಶ್ರುತಿ ಹೇಳಿದಾಗ, ಏನೋಪ್ಪ ನನ್ಗೇನೋ ಇದ್ರಲ್ಲಿ ಯಾವ್ದು ದೊಡ್ಡದಾಗಿ ಏನು ಕಾಣಿಸ್ತಿಲ್ಲ, ಉಪ್ಪು ಖಾರ ಎಲ್ಲ ಕಡಿಮೆನೇ ಇದೆ, ಸುಮಾರಾಗಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೆಯವರೆಲ್ಲರೂ ಶಾಂತಿ ಮುಖಾನೇ ನೋಡ್ತಿರ್ತಾರೆ. ಹೌದು ಅಪ್ಪ, ಸುಮಾರಾಗಿರೋದಕ್ಕೆ ತಟ್ಟೆ ಎಲ್ಲ ನೆಕ್ಕಿ ಬುಳದ್ಬಿಟ್ಟವ್ರೆ ಹೆಂಗೇನೆ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಒಂಥರ ಆಗತ್ತೆ. ಅದು ಚೆನ್ನಾಗೇ ಇದ್ರೂನು ಮೀನಾ ಏನೇ ಮಾಡಿದ್ರು ಇವಳು ಯಾವತ್ತೋ ಹೊಗಳಿದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ಖುಷಿಯಿಂದ ರೋಹಿಣಿ ಮನೋಜನ್ನ ಕರ್ಕೊಂಡು ರೂಮಿಂದ ಆಚೆಗೆ ಬರ್ತಾಳೆ. ಅತ್ತೆ ಅಂತ ರೋಹಿಣಿ ಹೇಳಿದಾಗ, ಬಾರಮ್ಮ ಬಂದು ಊಟ ಕುತ್ಕೋ ಅಂತ ಶಾಂತಿ ಹೇಳ್ತಾಳೆ. 1 ನಿಮಿಷ ಅತ್ತೆ, ನಾನ್ ನಿಮ್ ಹತ್ರ ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಇದೀನಿ ಅಂತ ರೋಹಿಣಿ ಹೇಳ್ದಾಗ, ಗುಡ್ ನ್ಯೂಸಾ, ಏನಮ್ಮ ಅದು ಅಂತ ಶಾಂತಿ ಕೇಳ್ತಾಳೆ. ಮನೋಜ್ ಅವ್ರ ಬಗ್ಗೆ ನೀವೇನೇನ್ ಕನ್ಸ್ ಕಾಣ್ತಿದ್ರೋ ಅದೆಲ್ಲ ಆದಷ್ಟು ಬೇಗ ನೆರವೇರುತ್ತೆ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಹೌದಾ ಅಪ್ಪ, ಹಂಗಂದ್ರೆ ಈ ಪೆಂಗಿನ ಬಗ್ಗೆ ಅದೇನಪ್ಪ ಈ ಸಕ್ಕರೆ ಅಂತ ಕನ್ಸ್ಕೊಂಡಿದ್ದು? ನಿನ್ನ ಹತ್ರ ಎತ್ಕೊಂಡ್ ಓಡೋದ್ನಲ್ಲ ದುಡ್ಡು, ಅದನ್ನೇನಾದ್ರೂ ನಿನಗೆ ವಾಪಸ್ ತಂದ್ಕೊಡೋ ಅಂತ ಕನ್ಸೇನಾದ್ರೂ ಬಿತ್ತಾ ಏನು ಅಂತ ಸೂರ್ಯ ಕೇಳ್ತಾನೆ. ಮಾವ, ನಾನು ಒಳ್ಳೆ ವಿಷಯ ಹೇಳೋಣ ಅಂತ ಬಂದಿದ್ದೀನಿ, ಅವ್ರಿಗೆ ಸ್ವಲ್ಪ ಸೈಲೆಂಟ್ ಆಗಿರೋದಕ್ಕೆ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ. ಏ ಸೂರ್ಯ, ಸುಮ್ನೆ ಮಾತಾಡದೆ ಊಟ ಮಾಡಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ನೀನ್ ಹೇಳಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ಮನೋಜ್ ಅವರು ಕೆಲ್ಸಕ್ ಹೋಗ್ತಿಲ್ಲ ಅಂತ ಮನೇಲಿರೋರೆಲ್ರು ತುಂಬಾ ಇನ್ಸಲ್ಟ್ ಮಾಡಿ ಮಾತಾಡ್ತಿದ್ರು. ಅವ್ರು ಖಾಲಿ ಬಿದ್ದಿದ್ದಾರೆ, ಬಿಟ್ಟಿ ಬಿದ್ದಿದ್ದಾರೆ ಅಂತ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ರು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಪ್ಪ ಈ ಪೌಡ್ರಮ್ಮ ನನ್ ಬಗ್ಗೆನೆ ಕಣಪ್ಪ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಹೌದು ಸೂರ್ಯ ಅವ್ರೆ, ನಿಮ್ ಬಗ್ಗೆನೇ ಹೇಳ್ತಾ ಇರೋದು. ಅವ್ರಿಗೆ ಯಾವತ್ತಾದ್ರೂ ನೀವು ಅಣ್ಣ ಅಂತ ಮರ್ಯಾದೆ ಕೊಟ್ಟು ಯಾವತ್ತಾದ್ರೂ ಮಾತಾಡ್ಸಿದೀರಾ? ಅವರಿಂದ ಲೈಫಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ಅವ್ರು ಯಾವ್ದಕ್ಕೂ ಯೂಸ್ ಆಗಲ್ಲ ಅಂತ ಎಲ್ಲ ಮಾತಾಡ್ತಿದ್ರಿ ಅಲ್ವಾ ಅಂತ ರೋಹಿಣಿ ಹೇಳಿದಾಗ,
ಇವಾಗ ನನ್ಗಿಂತ ಹೆಚ್ಚಾಗಿ ನೀವೇ ಅವರನ್ನ ಬೈತಾ ಇದ್ದೀರಾ ಅಂತ ಸೂರ್ಯ ಹೇಳ್ತಾನೆ. ನಾನೇನು ಹೇಳ್ತಾ ಇಲ್ಲ, ನೀವೇನೇನ್ ಹೇಳಿದ್ರೋ ಅದನ್ನೆಲ್ಲ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿಯವರೇ, ಅವ್ರು ಯಾವತ್ತು ಯಾರನ್ನು ತಪ್ಪು ಮಾಡದೆ ಬೈಯೋರಲ್ಲ ಅಂತ ಮೀನಾ ಹೇಳ್ತಾಳೆ. ಇನ್ಮೇಲೆ ಇವರು ಮನೋಜ್ ಅವ್ರಿಗೆ ಈ ರೀತಿ ಎಲ್ಲ ಮಾತಾಡೋ ಹಾಗಿಲ್ಲ. ಮನೋಜ್ ಅವ್ರ ಕೆಪಾಸಿಟಿ ಏನು ಅಂತ ಇವತ್ತೆಲ್ರಿಗೂ ಗೊತ್ತಾಗತ್ತೆ ಅಂತ ರೋಹಿಣಿ ಹೇಳಿದಾಗ, ಯಾಕೆ ಅವನೇನು ಡೀಸೆಲ್ ಟ್ಯಾಂಕಾ, ಎಷ್ಟು ಲೀಟರ್ ಇಡಿಸುತ್ತೆ ನೋಡೋಣ ಅಂತ ಹೇಳೋದಿಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಇರೋ ಯಾಕೋ ಕಂದ ಇಂತ ಅರ್ಜೆಂಟ್ ಮಾಡ್ತೀಯ, ರೋಹಿಣಿ ನೀನೇನು ಅಂತ ವಿಷಯ ಹೇಳಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ ಇಲ್ಲಿ ನೋಡಿ ಮಾವ ಅಂತ ರೋಹಿಣಿ ದುಡ್ಡನ್ನ ತೋರಿಸಿದಾಗ, ಅತ್ತಿಗೆ ಏನತ್ತೆ ಇಷ್ಟೊಂದು ದುಡ್ಡು ಇದೆ ಅಂತ ರವಿ ಕೇಳ್ತಾನೆ. ಮನೋಜ್ ಅವರು ಸಂಪಾದನೆ ಮಾಡಿರೋದು ರವಿ ಒಂದೇ ದಿನದಲ್ಲಿ 1,00,000 ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. 1,00,000ನಾ ಅಂತ ರಂಗನಾಥ್ ಅವರು ಹೇಳಿದಾಗ, ಹೌದು ಮಾವ, ಒಬ್ಬ ದೊಡ್ಡ ಕ್ಲೈಂಟ್ಗೆ 4,00,000 ರೂಪಾಯಿ ಐಟಮ್ನ ಸೇಲ್ ಮಾಡಿದ್ದಾರೆ, ಅದಕ್ಕೆ ನಮ್ಗೆ 1,00,000 ಪ್ರಾಫಿಟ್ ಬಂದಿದೆ ಅಂತ ರೋಹಿಣಿ ಹೇಳಿದಾಗ, ಸೂಪರ್ ಕಣೋ, ಅಂಗಡಿ ಓಪನ್ ಮಾಡಿ ಸ್ವಲ್ಪ ದಿವಸಕ್ಕೆ ಪ್ರಾಫಿಟ್ ಮಾಡಿದ್ಯಾ ಅಂತ ರವಿ ಹೇಳಿದಾಗ ಅದಕ್ಕೆ ಮನೋಜ ನಗ್ತಾ ಇರ್ತಾನೆ. ಒಂದ್ ಬಿಸ್ನೆಸ್ ಯಾವ್ದೇ ಇದ್ರೂ ಸ್ಟಾರ್ಟಿಂಗ್ ಅಲ್ಲಿ ಡಲ್ ಆಗೇ ಇರುತ್ತೆ, ಹೋಗ್ತಾ ಹೋಗ್ತಾ ಪಿಕಪ್ ಆಗತ್ತೆ. ಆದ್ರೆ ನೀವು ಇವಾಗ್ಲೇ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಿದ್ದೀರಾ ಅಂತ ಶ್ರುತಿ ತುಂಬಾ ಹೊಗಳ್ತಾಳೆ. ಏನಮ್ಮ ನಿಜವಾಗ್ಲೂ ಇವನೇ ಸಂಪಾದನೆ ಮಾಡದ್ನಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಯಾಕ್ ಮಾವ ಇಷ್ಟೊಂದು ಡೌಟ್ ಆಗಿ ಕೇಳ್ತಾ ಇದ್ದೀರಾ ಅಂತ ರೋಹಿಣಿ ಹೇಳಿದಾಗ, ಅದು ಹಂಗಲ್ಲಮ್ಮ, ಇದುವರೆಗೂ ಇವನು ಯಾವ ಕೆಲ್ಸನೂ ಸರಿಯಾಗಿ ಮಾಡ್ದವನಲ್ಲ. ನಿಮ್ಮಪ್ಪ ನಿಮ್ಗೆ ಅಂತ ದುಡ್ಡನ್ನ ಕಳ್ಸಿದ್ರು, ಅದ್ರಲ್ಲಿ ಇವನು ಬಿಸ್ನೆಸ್ ನ ಶುರು ಮಾಡಿದ. ಎಲ್ಲಿ ಇದನ್ನು ಸರಿಯಾಗಿ ಮಾಡದೆ ಅರ್ಧಕ್ಕೆ ಬಿಟ್ಬಿಡ್ತಾನೋ ಅಂತ ನನಗ್ ಭಯ ಆಗ್ತಿತ್ತು ಕಣಮ್ಮ. ಆದ್ರೆ ನೀನ್ ಇವಾಗ ಹೇಳ್ತಾರದ್ ನೋಡಿದ್ರೆ ಒಳ್ಳೆ ಲಾಭ ಮಾಡಿದಾನೆ, ಸಂತೋಷ ಆಯ್ತು ಕಣಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ ಇದು ಬರೀ ಸ್ಟಾರ್ಟಿಂಗ್ ಮಾವ, ಇದೇ ರೀತಿ ಮನೋಜ್ ಅವರು ಮುಂದೆ ಮುಂದೆ ಹೋಗ್ತಾ ಇನ್ನು ಸಾಧನೆ ಮಾಡ್ತಾರೆ. ಆಗ ಇವ್ರನ್ನ ಕಿಂಡಲ್ ಮಾಡ್ದವ್ರೆಲ್ಲ ಅದ್ ಹೇಗ್ ಮುಖ ಇಟ್ಕೊಂಡಿರ್ತಾರೆ ಅಂತ ನೋಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಮುಖನ ಮುಂದೆ ಇಟ್ಕೊಳ್ದೆ ನೀನ್ ಹಿಂದೆ ಎತ್ತಿ ಇಟ್ಕೊಳಕಾಯ್ತದ? ಪರವಾಗಿಲ್ಲ, ಗಂಡನ್ ಪರ ಹೇಳ್ತಿದ್ಯಾ ಇರ್ಲಿ, ಆದ್ರೆ ಇವನು ಒಂದು ದಿವಸದಲ್ಲಿ 1,00,000 ಸಂಪಾದನೆ ಮಾಡಿರೋದು ನನಗ್ ಸಂತೋಷನೇ. ಹೌದು, ಇದೇ ರೀತಿ ಅವನು ಡೈಲಿ 1,00,000 ಸಂಪಾದನೆ ಮಾಡ್ದ ಅಂತಂದ್ರೆ ಅಪ್ಪನ ಹತ್ರ ಎತ್ಕೊಂಡೋಗಿರೋ ಇದು ಹಣನ ಒಂದೇ ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತಾನೆ ಅಲ್ವಾ? ಈಗ ಈ ದುಡ್ಡನ್ನ ನಿಮ್ ಹತ್ರ ಕೊಡೋದಿಕ್ಕೆ ತಗೊಂಡ್ ಬಂದಿದ್ದೇನಪ್ಪ ಅಲ್ವೇನ್ರು ಅಂತ ಸೂರ್ಯ ಹೇಳಿದಾಗ, ಅಯ್ಯೋಯ್ಯೋ ಅಂತ ರೋಹಿಣಿ ಕೈನಿಂದ ದುಡ್ಡನ್ನ ಕಿತ್ಕೋತಾನೆ ಮನೋಜ. ಅಯ್ಯೋ ಇದ್ರಲ್ಲಿ ತುಂಬಾ ಖರ್ಚು ಮಾಡೋದಿದೆ ಅಂತ ಮನೋಜ ಹೇಳ್ತಾನೆ. ಇಷ್ಟಾದ್ರೂ ಅಪ್ಪನ್ ದುಡ್ಡು ಕೊಡ್ಬೇಕು ಅಂತ ನಿನ್ ಮನ್ಸ್ ಬರ್ತಿಲ್ಲ ಅಲ್ಲ? ನೋಡ್ದಪ್ಪ, ಲಾಭ ಸಂಪಾದನೆ ಮಾಡಿದ್ರು ನಿನ್ ದುಡ್ಡನ್ನ ನಿನ್ಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಅವ್ರೆ, ಆ ಅಮೌಂಟ್ ನಾವು ಕೊಡ್ತೀವಿ ಅಂತ ಹೇಳಿದೀವಿ, ಖಂಡಿತ ಕೊಡ್ತೀವಿ. ಮನೋಜ್ ಅವ್ರಿಗಿರೋ ಟ್ಯಾಲೆಂಟ್ಗೆ ಈ ಸಿಟಿ ಪೂರ್ತಿ ಬ್ರಾಂಚಸ್ಗಳನ್ನ ಓಪನ್ ಮಾಡಿ ತುಂಬಾ ಸಂಪಾದನೆ ಮಾಡ್ತಾರೆ. ಆಗ ನಾವು ಮಾವನ್ ದುಡ್ಡನ್ನ ಪೂರ್ತಿಯಾಗಿ ಕೊಟ್ಬಿಡ್ತೀವಿ. ನೀವು ಸುಮ್ನೆ ಅವಾಗ ಇದ್ರ ಬಗ್ಗೆನೆ ಮಾತಾಡ್ಬೇಡಿ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಅವರೇ, ಅವ್ರೇನ್ ಅವ್ರಿಗೋಸ್ಕರನ ಕೇಳ್ತಿದ್ದಾರೆ? ಮಾವ ಅವರು ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಅದು ಅವ್ರಿಗೆ ಅದು ಸಿಗ್ಲಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ. ಮೀನಾ ಅವರೇ, ಆ ರೆಸ್ಪಾನ್ಸಿಬಿಲಿಟಿ ನಮಗೂ ಇದೆ, ನಮ್ಗೆ ದುಡ್ಡನ್ನ ಕೊಡೋದಕ್ ಗೊತ್ತಿದೆ ಅಂತ ರೋಹಿಣಿ ಹೇಳ್ತಾಳೆ. ಕಿರ್ಚೋದ್ ಮಾತ್ರ ಜೋರಾಗಿ ಕೇಳಿಸ್ತಿದೆ, ಆದ್ರೆ ಕೊಡೋ ದುಡ್ಡಲ್ಲಿ ಇದುವರೆಗೂ 1 ರೂಪಾಯಿನೂ ಬಂದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಬಿಡೋಕಂದ, ಅದ್ರ ಬಗ್ಗೆ ಎಷ್ಟು ಅಂತ ಮಾತಾಡ್ತೀಯ ಹೇಳು? ಏನೋ ಇವಾಗ್ಲಾದ್ರೂ ಜೀವನದಲ್ಲಿ ಒಂದ್ ಒಳ್ಳೆ ಕೆಲ್ಸ ಮಾಡ್ತಿದ್ದಾನ ಅವನು, ಅದನ್ನ ನೆನ್ಸ್ಕೊಂಡ್ರೇನೆ ನನ್ಗೆ ಸಂತೋಷ ಆಗತ್ತೆ. ಮನೋಜ, ಈ ದುಡ್ಡನ್ನ ಇಟ್ಕೊಂಡು ನೀನು ಓದಿರೋ ವಿದ್ಯೆನ ಬಳಸ್ಕೊಂಡು ದೊಡ್ಡದಾಗಿ ಹೆಸರು ಮಾಡಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದನ್ನ ಕೇಳಿ ಶಾಂತಿ ಹಾಗೆ ಸುಮ್ನೆ ಇರ್ತಾಳೆ. ಅತ್ತೆ, ಒಳ್ಳೆ ವಿಷಯ ಹೇಳಿದೀನಿ, ಆದ್ರೆ ಅದನ್ನ ಕೇಳಿಸ್ಕೊಂಡು ನೀವೇನು ಹೇಳ್ತಾನೆ ಇಲ್ಲ, ಸುಮ್ನೆ ಇದೀರಾ ಅಂತ ರೋಹಿಣಿ ಕೇಳಿದಾಗ, ಅದೇ ಅಲ್ವಾ, ನಾನು ಅದನ್ನೇ ಯೋಚನೆ ಮಾಡ್ತಿದೀನಿ. ಇಷ್ಟೊತ್ತಿಗೆ ಅಮ್ಮ ಮನೋಜನ್ನ ಹೊಗಳಿ ಅಟ್ಟಕ್ಕೇರಿಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಏನಮ್ಮ ಏನು ಮಾತಾಡದೆ ಸುಮ್ನೆ ಕುತ್ಕೊಂಡಿದ್ಯಾ ಅಂತ ರವಿ ಕೇಳ್ತಾನೆ. ಅದು ಬೇರೆ ಏನೂ ಇಲ್ಲ ಕಣೋ, ಮನೋಜ ನನ್ಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದ, ಇದು ನನ್ಗೆ ಮೊದ್ಲೇ ಗೊತ್ತಿತ್ತು ಅಂತ ಶಾಂತಿ ಹೇಳಿದಾಗ, ಹೌದು ನಾನು ಮೊದ್ಲೇ ಅಮ್ಮನ ಹತ್ರ ಹೇಳಿದ್ದೆ ಅಂತ ಮನೋಜ ಹೇಳ್ತಾರೆ. ಅತ್ತೆ, ನಮ್ಮ ಅಂಗಡಿಗೆ ನೀವೇ ಸೈಲೆಂಟ್ ಪಾರ್ಟ್ನರ್, ನಿಮ್ಮಿಂದಾನೇ ನಾವು ಇಷ್ಟೊಂದು ಬೆಳೆದಿರೋದು. ಮನೋಜರೇ, ದುಡ್ನ ಕೊಡಿ ಇಲ್ಲಿ ಅಂತ ಮನೋಜ್ ಕೈಯಿಂದ ದುಡ್ನ ರೋಹಿಣಿ ಇಸ್ಕೋತಾಳೆ. ತಗೊಳ್ಳಿ ಅತ್ತೆ, ನಮ್ ಪ್ರಾಫಿಟ್ ಇಂದ ನಿಮ್ಗೆ ಶೇರ್ ಅಂತ
ರೋಹಿಣಿ ದುಡ್ಡನ್ನ ಕೊಡ್ತಾಳೆ. ಯಾಕಮ್ಮ ಇದೆಲ್ಲ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ, ನಿಮ್ಮ ಆಶೀರ್ವಾದದಿಂದನೇ ನಾವಿವತ್ತು ಚೆನ್ನಾಗಿರೋದು, ನೀವು ತಗೊಳ್ಳಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಶಾಂತಿ ದುಡ್ಡನ್ನ ತಗೊಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾಳೆ. ಸರಿ ಅಂತ ಕೈ ತೊಳ್ಕೊಂಡ್ ಬಂದು ದುಡ್ಡನ್ನ ತಗೋತಾಳೆ. ಅಷ್ಟರಲ್ಲಿ ರೋಹಿಣಿ, ಅತ್ತೆ ದೇವ್ರ ಮನೆ ಹತ್ರ ಬನ್ನಿ ಅತ್ತೆ ಅಂತ ಕರೀತಾಳೆ. ತಗೊಳ್ಳಿ ಅತ್ತೆ ಅಂತ ದೇವ್ರ ಮನೆ ಮುಂದೆ ನಿಲ್ಸ್ಕೊಂಡು ಶಾಂತಿಗೆ ದುಡ್ಡನ್ನ ಕೊಡ್ತಾಳೆ. ರೋಹಿಣಿ, ತಗೊಳ್ಳಿ ಅತ್ತೆ, ಯಾಕೆ ಮುಖ ನೋಡ್ತಿದ್ದೀರಾ ಅಂತ ರೋಹಿಣಿ ಹೇಳಿದಾಗ ಶಾಂತಿ ಸುಮ್ನೆ ನೋಡ್ತಾನೆ ಇರ್ತಾಳೆ. ಏನಪ್ಪಾ ಇವತ್ತು ತನ್ನ ಮುದ್ದಿನ ಕಂದ, ಮುದ್ದಿನ ಕೂಸು, ಈ ಮುದ್ದು ಮನೋಜ್ ಕುಮಾರ್ ಅವರು ತನ್ನ ಸಂಪಾದನೆ ಮಾಡಿರೋ ದುಡ್ಡನ್ನ ಕೊಡ್ತಿದ್ರೆ ಈ ಸಕ್ಕರೆ ಮುಖದಲ್ಲಿ ಸಂತೋಷನೇ ಇಲ್ವಲ್ಲ ಅಂತ ಸೂರ್ಯ ಕೇಳ್ತಾನೆ. ನನಗೂ ಅದೇ ಡೌಟು, ಯಾಕತ್ತೆ ಟೆನ್ಷನ್ ಅಲ್ಲಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ಅದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೋ ಕೊಡ್ತಿರೋ ದುಡ್ಡು ಸಾಕಾಗ್ತಿಲ್ವೋ ಏನೋ ಅಂತ ಸೂರ್ಯ ಹೇಳ್ತಾನೆ. ಅದು ಏನು ಇಲ್ಲ, ನೀನ್ ಕೊಡಮ್ಮ ಇಲ್ಲಿ ಅಂತ ರೋಹಿಣಿ ಕೈಲಿ ದುಡ್ಡನ್ನ ತಗೋತಾಳೆ. ಅದೆಲ್ಲ ಏನು ಇಲ್ಲ, ನನಗೆ ಸಂತೋಷಕ್ಕೆ ಮಾತೇ ಬರ್ತಿಲ್ಲ, ನಾನ್ ತುಂಬಾ ಸಂತೋಷವಾಗಿದ್ದೀನಿ ಅಂತ ಶಾಂತಿ ನಗ್ತಿರ್ತಾಳೆ. ಈ ನಗು ನೋಡ್ತಿದ್ರೆ ಸಂತೋಷಕ್ ನಗ್ತಿರೋ ತರ ಕಾಣಿಸ್ತಿಲ್ವಲ್ಲ, ಇಲ್ಲೇನೋ ಇದೆ, ಏನೋ ಮಾತನ್ನ ಮರ್ಸೋದಕ್ಕೆ ನಗೋತಿ ರೀತಿ ಕಾಣಿಸ್ತಿದೆ ಅಂತ ಸೂರ್ಯ ಹೇಳಿದಾಗ, ಏ ಮೀನಾ, ಮಾತಾಡ್ದೆ ನಿನ್ ಗಂಡನ್ಗೆ ಊಟ ಮಾಡೋದಕ್ಕೆ ಹೇಳೆ ಅಂತ ಶಾಂತಿ ಹೇಳ್ತಾರೆ. ರೀ, ಕಾಲ್ ನೋವ್ತಿದೆ ಅಂತ ಹೇಳಿದ್ರಲ್ವಾ, ಬೀನ್ಸ್ ಪಲ್ಯ ತಗೊಳ್ಳಿ, ಇನ್ನೊಂದ್ ಸ್ವಲ್ಪ ತಿನ್ನಿ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೀನೇಶ್ವರಿ, ಇಲ್ಲೇನೋ ನಡೀತಿದೆ ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳಿದಾಗ, ರೀ ಹೇಳ್ತಿದೀನಿ ತಾನೆ, ಮಾತಾಡ್ದೆ ಊಟ ಮಾಡಿ, ತಗೊಳ್ಳಿ ಮೊಳಕೆ ಕಾಳು ಸಾರು ಇನ್ನು ಹಾಕ್ಲಾ ಅಂತ ಮೀನಾ ಕೇಳ್ತಾಳೆ. ರೋಹಿಣಿ, ನೀವ್ ಹೋಗಿ ಊಟ ಮಾಡ್ರಮ್ಮ, ನಾನು ಈ ದುಡ್ಡನ್ನ ತಗೊಂಡೋಗಿ ಇಟ್ಬಿಟ್ ಬರ್ತೀನಿ ಅಂತ ಶಾಂತಿ ರೂಮ್ ಒಳಗಡೆ ಹೋಗ್ತಾಳೆ. ಜೊತೆಗೆ ಮನೋಜನ್ನು ಕರ್ಕೊಂಡು ಹೋಗ್ತಾಳೆ. ಇದು ನೀನ್ ಸಂಪಾದನೆ ಮಾಡಿರೋ ದುಡ್ಡೇನೋ, ಇದನ್ನ ದೊಡ್ಡದಾಗಿ ಎಲ್ರ ಮುಂದೆ ಬಂದ್ ಹೇಳೋ ಅಂತದೇನಿತ್ತು ಅಂತ ಶಾಂತಿ ಕೇಳಿದಾಗ, ಅಮ್ಮ ನಾನೇನು ಮಾಡಿಲ್ಲಮ್ಮ, ರೋಹಿಣಿನೇ ಕರ್ಕೊಂಡ್ ಬಂದಿದ್ದು. ಸೂರ್ಯ ಯಾವಾಗ್ಲೂ ನಿನ್ ಬಗ್ಗೆ ಕಿಂಡಲ್ ಮಾಡ್ತಿರ್ತಾನೆ, ಬನ್ನಿ ಅವನ ಹತ್ರ ತೋರ್ಸೋಣ ಅಂತ ಬೇಡ ಅಂದ್ರೂ ಕರ್ಕೊಂಡ್ ಬಂದ್ಲಮ್ಮ ಅಂತ ಮನೋಜ ಹೇಳ್ತಾನೆ. ಇದೇನಾದ್ರೂ ಸೂರ್ಯನ್ ಗೊತ್ತಾಯ್ತು ಅಂದ್ರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಪೂರ್ತಿಯಾಗಿ ತಿಂದು ಮುಗಿಸ್ಬಿಡ್ತೀನಿ, ಅಷ್ಟು ಚೆನ್ನಾಗಿದೆ ಬಸ್ಸಾರು ಹುಳ್ಳಿಕಾಯಿ ಪಲ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಭಯ ಶುರುವಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.